ಮಾಸ್ಟರ್ಸ್ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ. 5 ಜನರಿಗೆ ಅವಕಾಶ ಇರುತ್ತೆ. ಯಾರು ಮೊದಲು 5 ಜನ ಹ್ಯಾಂಡ್ ರೈಸ್ ಮಾಡ್ತೀರಾ ಅವ್ರಿಗೆ ನಾವು ಪ್ರಶ್ನೆಗಳನ್ನ ಗುರುಜಿ ಪ್ರಶ್ನೆಗಳನ್ನ ಕೇಳಿ ಅವ್ರ ಉತ್ತರವನ್ನ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮಾಮ ಮಾತಾಡಿ, ಅನ್ಮ್ಯೂಟ್ ಮಾಡಿದೆ. ಗೀತಾ ಭಟ್ ಮೇಡಮ್ ಮಾತಾಡಿ, ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ತಾವು ಈಗ ನಮ್ಗೆ ಹೊಟ್ಟೆ ಹಸಿವಾದಾಗ, ಹೌದು ನೀವ್ ಹೇಳ್ದಂಗೆ ಫಸ್ಟ್ ನಾವೆಲ್ಲ ಚಿಕ್ಕವರಿದ್ದಾಗ ಹೊಟ್ಟೆ ಹಸಿವು ಆಗ್ತಾ ಇತ್ತು. ದೊಡ್ಡವರಾಗ್ತಾ ಮೆಂಟಲ್ ಹಸಿವು, ಹೊಟ್ಟೆ ಹಸಿವು ಎರಡೂ ಇದೆ. ಇದನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಇದೇನು ಒಂದೊಂದ್ಸಾರಿ ಬೆಳಗ್ಗೆ ಮಾತ್ರ ಹೊಟ್ಟೆ ಚೆನ್ನಾಗ್ ಹಸಿತದೆ, ಆಮೇಲೆ ಓಡಾಡ್ತಾ ಅದು ತಿನ್ನು ಇದು ತಿನ್ನು ಅಂತ ಅನ್ಸುತ್ತೆ. ಅದನ್ನ ಹೆಂಗ್ ಸರ್ ಅವಾಯ್ಡ್ ಮಾಡೋದು? ಅವಾಯ್ಡ್ ಮಾಡೋದಂದ್ರೆ ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಫಸ್ಟು ಹೆಚ್ಚು ತಿಂದ್ರೆ ಏನಾಗತ್ತೆ, ಅದು ಖಂಡಿತ ಅದು ವಿಷ ಆಗತ್ತೆ. ದೇಹದಲ್ಲಿ ಪದೇ ಪದೇ ತಿಂದ್ರೆ ಏನಾಗತ್ತೆ, ಒಂದು ಜೀರ್ಣ ಆದ್ಮೇಲೆ ಇನ್ನೊಂದು ಹೋಗ್ಬೇಕು ಹೊರಗಡೆ. ಅದು ಜೀರ್ಣ ಆಗಕ್ ಮುಂಚೆ ಇನ್ನೊಂದು ಕಲ್ಸ್ಕೊಟ್ರೆ ಅದಕ್ಕೂ ತಕ್ಕ ಜ್ಯೂಸಸ್ ಇದಕ್ಕೆ ತಕ್ಕ ಜ್ಯೂಸಸ್ ಒಂದೇ ಸರಿ ಉತ್ಪನ್ನ ಆಗಲ್ಲ. ಎರಡು ಮಿಕ್ಸ್ ಆಗ್ಬಿಟ್ಟು ಅದು ವಿಷ ಆಗ್ಬಿಡ್ತದೆ. ಅರ್ಥ ಆಯ್ತಲ್ಲ? ಈಗ ಒಂದು ಜೀರ್ಣ ಆಗಕ್ ಮುಂಚೆ ಆದರೂ ನಾವು ಹಿಂಗ್ ಬಂದಾಗ ಆಚೆ ಕಡೆ ಇದ್ದಾಗ ಹೆಂಗೋ ಇದ್ಬಿಡ್ತೀವಿ, ಆಚೆ ಕಡೆ ಏನು ತಿನ್ನಕ್ ಹೋಗಲ್ಲ. ಬಟ್ ಮನೆಯಲ್ಲಿ ಆ ಕಡ್ಲೆಕಾಯಿ ಬೀಜ ಕಾಣಿಸಿದ್ರೆ ತಿನ್ನು, ಕಡ್ಲೆ ಪಪ್ಪು ಕಾಣಿಸಿದ್ರೆ ತಿನ್ನು, ಒಣಗಿದ ಕೊಬ್ಬರಿ ಕಾಣಿಸಿದ್ರೆ ತಿನ್ನು. ಅಂದ್ರೆ ಅಲ್ಲಲ್ಲ, ನೀವು ನೀರು ಸರಿಯಾಗಿ ಕುಡಿದ್ರೆ ಅದು ಆ ಭಾವನೆ ಬರಲ್ಲ. ದಿವಸದಲ್ಲಿ 4 ಲೀಟರ್ ನೀವು ಒಂದು 45 ಮಿನಿಟ್ಸ್ ಒಂದ್ಸರಿ ಒಂದು ಗ್ಲಾಸ್ ನೀರು ಕುಡಿತಾ ಇದ್ರೆ ನಿಮ್ಗೆ ಈ ತರ ಭಾವನೆ ಅನ್ಸಲ್ಲ. ಡಿಹೈಡ್ರೇಷನ್ ಆಗುವಾಗ ಏನೋ ಒಂದು ತಿನ್ಬೇಕು ಅಂತ ಇದಾಗ್ತಾ ಇರ್ತದೆ, ನಿಮ್ಗೆ ಆ ಕ್ರೇವಿಂಗ್ ಬರ್ತಾ ಇರ್ತದೆ. ಆಮೇಲೆ ಈ ನಿಮ್ಮ ಒಳಗಡೆ ಗ್ಲೂಕೋಸು ಸರಿಯಾದ ರೀತಿಯಲ್ಲಿ ಹರಿತಾ ಇಲ್ಲ. ಅಂದ್ರೆ ರಕ್ತ ಒಳಗಡೆ ಗ್ಲೂಕೋಸ್ ಹೋಗಿ ಆ ಗ್ಲೂಕೋಸ್ ಅನ್ನೋದು, ಆ ಶಕ್ತಿ ಅನ್ನೋದು ಪ್ರತಿ ಜೀವಕಣಕ್ಕೆ ಹೋಗ್ತಾ ಇದ್ರೆ ಈ ತರ ಭಾವನೆ ಬರಲ್ಲ. ನಿಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಗ್ಲೂಕೋಸ್ ಉತ್ಪನ್ನ ಆಗ್ತಾ ಇದೆ, ಆದ್ರೆ ಅದು ಸಂಗ್ರಹಣ ಆಗ್ತಾ ಇಲ್ಲ. ಅದಕ್ಕೆ ಹೆಂಗ್ ಸರ್ ಇವಾಗ ಯಾವ ತರ ಸರ್ ನಾವು ಅದು ಏನ್ ಮಾಡ್ಬೇಕಂದ್ರೆ ಪ್ಯಾನ್ಕ್ರಿಯಾಸ್ ಕೆಲಸ ಚೆನ್ನಾಗಿ ಮಾಡಿಸ್ಬೇಕು. ಪ್ಯಾನ್ಕ್ರಿಯಾಸ್ ಉತ್ತೇಜಿತ ಮಾಡ್ಬೇಕು. ಅದು ಪ್ಯಾನ್ಕ್ರಿಯಾಸ್ ಉತ್ತೇಜಿತ ಮಾಡಿದ ಏನಾಗುತ್ತೆ ಗೊತ್ತಾ, ಪ್ಯಾನ್ಕ್ರಿಯಾಸ್ ಇಂದ ಒಂದು ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಆ ಹಾರ್ಮೋನ್ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ರಕ್ತದಲ್ಲಿ ಗ್ಲೂಕೋಸ್ ಇದ್ರೂನು ಸೆಲ್ ಒಳಗಡೆ ಹೋಗಕ್ಕೆ ಬಿಡಲ್ಲ. ಈ ಇನ್ಸುಲಿನ್ ಹೇಗೆಂದ್ರೆ ಒಂಥರ ಡೋರ್ ಹಾಕಿರ್ತೀವಲ್ಲ, ಈಗ ಮನೆ ಇದೆ, ಮನೆಗೆ ಡೋರ್ ಹಾಕಿದ್ರೆ ಆಚೆ ಕಡೆ ಯಾರನ್ನ ಬರಕ್ ಸಾಧ್ಯ ಇದೆಯಾ? ಇಲ್ಲ. ಆ ರೀತಿಯಲ್ಲಿ ನಮ್ಮ ಸೆಲ್ಗೊಂದು ಡೋರ್ ಇರತ್ತೆ. ಆ ಡೋರು ಓಪನ್ ಮಾಡ್ಬೇಕಂದ್ರೆ ಕೀ ಬೇಕು. ಆ ಕೀ ಯಾವ್ದಂದ್ರೆ ಇನ್ಸುಲಿನ್. ಗೊತ್ತಾಯ್ತಾ? ಆ ಇನ್ಸುಲಿನ್ ಇಲ್ಲ ಅಂದ್ರೆ ಶಕ್ತಿ ಇದೆ ಎಲ್ಲಿ, ಗ್ಲೂಕೋಸ್ ಇದೆ ಎಲ್ಲಿ, ನಿಮ್ಮ ರಕ್ತದಲ್ಲಿ ಇದೆ, ಚೆನ್ನಾಗಿದೆ, ಆದ್ರೆ ಒಳಗಡೆ ಹೋಗ್ತಾ ಇಲ್ಲ. ಅದೊಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇನ್ಸುಲಿನೇ ಬರ್ತಾ ಇಲ್ಲ. ಇನ್ಸುಲಿನ್ ರಕ್ತದಲ್ಲಿ ಇಲ್ಲ, ಇನ್ಸುಲಿನ್ ಉತ್ಪನ್ನ ಆಗ್ತಾ ಇಲ್ಲ ಪ್ಯಾನ್ಕ್ರಿಯಾಸ್ ಇಂದ, ಅದನ್ನು ಪ್ರಾಬ್ಲಮೇ. ಇನ್ಸುಲಿನ್ ಇಲ್ಲ ಅಂದ್ರೂ ಪ್ರಾಬ್ಲಮೇ, ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್. 2 ತರ ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಓಕೆ, ಸಪೋಸ್ ಈಗ ಇನ್ಸುಲಿನ್ ಉತ್ಪನ್ನ ಆಗಿದೆ, ಆ ಇನ್ಸುಲಿನ್ ಅನ್ನೋದು ಉತ್ಪನ್ನ ಆಗಿದೆ, ಆದ್ರೆ ನಿಮ್ಮ ಒಳಗಡೆ ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಅವಾಗ ಗ್ಲೂಕೋಸ್ ಉತ್ಪನ್ನ ಆಗಲ್ಲ. ಓಕೆ, ಅವಾಗ ಖಂಡಿತವಾಗಿ ಈ ಪ್ರಾಬ್ಲಮ್ ಬಂದೇ ಬರ್ತದೆ. ಅಂದ್ರೆ 2 ರೀತಿಯಲ್ಲಿ, ಒಂದು ಗ್ಲೂಕೋಸು ರಕ್ತದಲ್ಲಿ ಇಲ್ಲ ಅಂತ ಒಂದು ಪ್ರಾಬ್ಲಮ್, ಎರಡನೇದು ಗ್ಲೂಕೋಸ್ ಇದೆ ಆದ್ರೆ ಇನ್ಸುಲಿನ್ ಇಲ್ಲ. ಈ ರೀತಿಯಲ್ಲಿ ಆಗತ್ತೆ. ಸೊ ನಾವು ಪ್ಯಾಂಕ್ರಿಯಾಸ್ ನ ಆಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋಂತ ಮುದ್ರೆಗಳು ನಿನ್ನೆ ಮೊನ್ನೆ ಹೇಳ್ತಾ ಇದ್ವಲ್ಲ, ಈಗ ನಾವೀಗಾಗಲೇ ಹೇಳಿದ್ವಿ, ಪ್ಯಾನ್ಕ್ರಿಯಾಸ್ ಇರುವಂತ ಆ ಪ್ರದೇಶ ಬಂದು ನಮ್ಗೆ ಹೊಟ್ಟೆ ಪ್ರದೇಶ, ಅಂದ್ರೆ ಸೋಲಾರ್ ಪ್ಲೆಕ್ಸಸ್, ಅಂದ್ರೆ ಅದು ಯಾವುದು ಮಣಿಪೂರಕ ಚಕ್ರ. ಮತ್ತೆ ಆ ಮಣಿಪೂರಕ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳಕ್ಕೆ ನಾವು ಯಾವಾಗಲೂ ಸೂರ್ಯ ಮುದ್ರ ಮಾಡ್ತಾ ಇರಬೇಕು. ಅದಕ್ಕೂ ತಕ್ಕ ನಾವು ನಮ್ಗೆ ಯಾವುದೇ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆಯಲ್ಲ, ಪ್ಯಾನ್ಕ್ರಿಯಾಸ್ ಪಾಯಿಂಟ್, ಅದನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕು ನಾವು. ಪ್ಯಾನ್ಕ್ರಿಯಾಸ್ ಪಾಯಿಂಟ್ ಅಂದ್ರೆ ಅದು ಆದಷ್ಟು 28 ಏನೋ ಬರ್ತದೆ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 28 ಬರುತ್ತೆ. ಅದನ್ನು ಎರಡು ಕೈಯಲ್ಲಿ ಸಿಗತ್ತೆ. ಅದನ್ನು ಸಕ್ರಿಯಗೊಳಿಸ್ಕೊಂತ ಇದ್ರೆ, ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ, ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗಿದ್ರೆ ಆವಾಗ ನಿಮ್ಗೆ ಏನ್ ತೊಂದರೆಗಳು ಬರಲ್ಲ. ಈ ರೀತಿ. ಬಟ್ ಇದು ಯಾವಾಗ್ಲೂ ಇರಲ್ಲ ಆ ತರ ಕ್ರೇವಿಂಗ್, ಬಟ್ ಒಂದೊಂದ್ಸಾರಿ ಹಂಗ ಆಗ್ಬಿಡ್ತದೆ. ಏನ್ ಮಾಡುದು, ಈಗ ನೈಟ್ ಅಲ್ಲಿ 6 o'clock 6:30 ಫ್ರೂಟ್ಸ್ ತಗೊಂಡ್ ತಿನ್ಬಿಟ್ಟಿರ್ತೀವಿ,
ಹ್ಮ್ ಅದಾದ್ಮೇಲೆನು ಒಂದೊಂದ್ಸರಿ ಏನನ್ಸುತ್ತೆ, ರಾತ್ರಿ ಇನ್ನೊಂದ್ಸರಿ ಊಟ ಮಾಡ್ಬಿಡೋಣ ಬಿಡು ಅಂತ ಅನ್ಸುತ್ತೆ. ಯಾವಾಗ್ಲೂ ಅನ್ಸಲ್ಲ, ಯಾವಾಗ್ಲೂ ಒಂದೊಂದ್ಸರಿ ಅನ್ಸುತ್ತೆ ಆತರ. ಯಾವಾಗ್ಲೂ ಅನ್ಸಿಲ್ಲ ಅಂದ್ರೆ ಒಂದು 3 ಹಾಕೊಳ್ಳಿ, ತೊಂದ್ರೆ ಇಲ್ಲ. ಓಕೆ. ಒಂದು ನಂಬರ್ 3 ಹಾಕೊಳ್ಳಿ. ಯಾವಾಗ್ಲೂ ಅನಿಸ್ತಾ ಇದ್ರೆ ಒಂದು 2 ಹಾಕೊಳ್ಳಿ. ಪೂರ್ತಿ ನಮ್ಗೆ ಹಸಿವೆ ಆಗಲ್ಲ, ಏನೋ ಅದು ನೋಡಿ ಮೈಂಡ್ ಇಷ್ಟಪಟ್ಟು ತಿಂತೀನಿ, ಈ ಹೊಟ್ಟೆಯಿಂದ ಹಸುವಂತ ಫೀಲಿಂಗೇ ಬರ್ತಾ ಇಲ್ಲ ಅಂದ್ರೆ 0 ಹಾಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರೈಟ್. ಓಕೆ, ಥ್ಯಾಂಕ್ಸ್ ಅಮ್ಮ. ಗೀತಾ ಭಟ್ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ತುಂಬಾ ಒಳ್ಳೆಯ ವಿಷಯವನ್ನ ಚರ್ಚೆ ಮಾಡಿದ್ದೀರಾ. ಒಂದು ನಿಮ್ಮ ಈ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನನ್ಗೆ ಸರ್ ಕಾಣ್ತಾ ಇಲ್ಲ. ದೀಪಾ ಮೇಡಮ್. ಮೇಡಮ್ ಹೇಳಿ, ಕೇಳಿಸ್ಲಿಲ್ಲ. ಸರ್ ಕಾಣ್ತಾ ಇಲ್ಲ ನನ್ಗೆ. ನಾನು ಇದೀನಮ್ಮ, ನಾನು ಸ್ಕ್ರೀನ್ ಅಲ್ಲೇ ಇದ್ದೀನಿ. ಅಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗ್ಬಿಟ್ಟಿದೆ ನೋಡಿ. ಮೋಸ್ಟ್ಲಿ ಸಿಂಗಲ್ ವಿಡಿಯೋ ಅವ್ರು ಆನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಗುರುಜಿ. ಓಕೆ ಓಕೆ, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಸವರಾಜಪ್ಪ ಸರ್ ಮಾತಾಡಿ. GC ಬಸವರಾಜಪ್ಪ ಸರ್. ಸರ್ ನಮಸ್ಕಾರ, ಕೇಳಿಸ್ತಾ ಇದೆ ಸರ್? ಹಲೋ, ಕೇಳಿಸ್ತಾ ಇದೆ ಸರ್, ಮಾತಾಡಿ. ಸರ್ ಈಗ ನೀವು ಆರೋಗ್ಯವಾಗಿರಲು 12 ಸ್ಟೆಪ್ಸ್ ಹೇಳಿದ್ರಿ ಸರ್. ಹಲೋ, ಅದರಲ್ಲಿ ಸರ್, ಅದರಲ್ಲಿ ಪ್ರತಿಯೊಂದ್ರಲ್ಲೂ ನಾನು ಎಲ್ಲದ್ರಲ್ಲೂ 4 ಅಂತಾನೆ ನಾನು ಅಂದ್ಕೊಂಡ್ರೆ ನೀವ್ ಹೇಳಿದ ಪ್ರಕಾರ. ಫಸ್ಟ್ ಟೈಮ್ ಸರಿ ಮಾತಾಡಿದ್ದೀನಿ ಮಾತ್ರ ಮಲ ವಿಸರ್ಜನೆ ಬಗ್ಗೆ. ಹಾಗಾದ್ರೆ ನಿಮ್ಗೆ ಯಾವ್ದು BP ಶುಗರ್ ಯಾವ್ದು ಇರಲ್ಲ? ಶುಗರ್ ಅದ್ರ ಬಗ್ಗೆ ಹೇಳ್ಬೇಕಂತ ನೀವು ಇದ್ ಮಾಡಿದ್ದು. ಶುಗರ್ ಒಂದಿದೆ ಸರ್, ಅದೊಂದಿದೆ. ಆಮೇಲೆ ಇದೆಲ್ಲ ನೀವ್ ಹೇಳ್ದಂಗೆ ನಾನು ಎಲ್ಲ 4 ಪಾಯಿಂಟ್ ಕೊಟ್ಕೊಂಡು ಬಂದಿದ್ದೀನಿ. ಎಲ್ಲ ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗೇ ಇದೆ. ಶುಗರ್ ಒಂದಿದೆ. ಶುಗರ್ ಬಂದು ಅಂದ್ರೆ ಸುಮಾರು 13 ವರ್ಷ ಆಯ್ತು. ಅವಾಗ ಸಮಸ್ಯೆ ಇತ್ತು ನನಗೆ, ಈಗಿಲ್ಲ. ಏನು ಒತ್ತಡ ಅದೇನು ಹೇಳಿದ್ರಲ್ಲ ಸರ್, ಮನಸ್ಸಿನ ಒತ್ತಡ ಮತ್ತು ಪ್ರೆಷರ್ ಇರುತ್ತಲ್ವಾ, ಆ ಟೈಮಲ್ಲಿ ಬಂತದು ಅಷ್ಟೇ. ಬಟ್ ಅದೊಂದೇ ಇರೋ, ಶುಗರ್ ಒಂದೇ ಇರೋದು. ಬಟ್ ಬೇರೆದೆಲ್ಲ ಓಕೆ ಆಗಿದೆ. ಬಟ್ ಆಮೇಲೆ ಇನ್ನೊಂದು ನನಗೆ ಈ ಮೊಳಕಾಲ್ ಇದೆಯಲ್ಲ ಸರ್, ಮೊಳಕಾಲ್ ಕೆಳಗಡೆ ಈ ಏನನ್ಸುತ್ತೆ, ಏನಾಗುತ್ತೆ ಅಂತಂದ್ರೆ ಈ ಹುಳುಗಳು ಕಾಲಿಗೆ ಮೆತ್ತದಾಗ ಹೆಂಗ್ ಫೀಲ್ ಆಗುತ್ತೆ ನೋಡಿ, ಆ ತರ ಫೀಲ್ ಆಗುತ್ತೆ ಸರ್. ಅದ್ ಏನಂತ ಗೊತ್ತಾಗ್ತಲ್ಲ ನಾನು, ಅದಕ್ಕೆ ಇವಾಗ ನೆನಪು ಬಂತು, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಹೇಳ್ಬಿಟ್ಟು. ಅದೇ ಅದೆಲ್ಲ ದೇಹದ ಲಕ್ಷಣ. ಅದು ಆಮೇಲೆ ನಾವು ಅಭ್ಯಾಸಗಳು ಹೇಳ್ತೀವಿ, ಅಭ್ಯಾಸಗಳು ಪಾಲನೆ ಮಾಡಿ ಹೋಗುತ್ತೆ. ಆದ್ರೆ ಈ ಪಾಯಿಂಟ್ಸ್ ಮಾತ್ರ ನಾವು ಮೆಜರ್ಮೆಂಟ್ ಕೊಡ್ಬೋದು, ಅದೆಲ್ಲ ಕೊಡಕ್ಕಾಗಲ್ಲ ದೇಹದಲ್ಲಿ. ಈಗ ನನಗೆ ಇದು ತುರ್ತಾಗತ್ತೆ, ಒಂಥರ ತುರಿಗೆ ಬರುತ್ತೆ, ಅದೆಲ್ಲ ನಾವು ಅದಕ್ಕೆಲ್ಲ ನಾವು ಪಾಯಿಂಟ್ಸ್ ಕೊಡಕ್ಕಾಗಲ್ಲ. ಅದಲ್ಲ ಸರ್, ಇದು ನೋವಾಗಲ್ಲ ಇದು ಜಸ್ಟ್ ಒಂಥರ ಫೀಲ್ ಆಗುತ್ತೆ ಅಷ್ಟೇನೆ. ಓಕೆ, ಫೀಲಿಂಗ್ ಆಗತ್ತೆ. ಅದೆಲ್ಲ ಎಲ್ಲ ರಕ್ತ ಪರಿಚಲನೆಗೆ ಸಂಬಂಧಿತ ಇವೆಲ್ಲ ವಿಷಯಗಳು, ಅರ್ಥ ಆಯ್ತಾ? ರಕ್ತ ಪರಿಚಲನೆ ಚೆನ್ನಾಗಿದ್ರೆ ಏನೂ ಆಗಲ್ಲ. ರಕ್ತ ಶುದ್ಧಿ ಇದ್ರೆ ಚರ್ಮದ ಸಮಸ್ಯೆಗಳು ಯಾವ್ದು ಬರಲ್ಲ. ಈಗಾಗಲೇ ಹೇಳಿದ್ವಲ್ಲ, ಆ ರೀತಿಯಾಗಿ ನಾವು ಇದಕ್ಕೂ ಫಸ್ಟ್ ಪಾಯಿಂಟ್ಸ್ ಕೊಡ್ತೀವಿ. ಆ ದೇಹದಲ್ಲಿ ನಿಮ್ಗೆ ಇರೋ ತೊಂದರೆಗಳು ಈ 7 ಅಭ್ಯಾಸಗಳು ಹೇಳ್ತೀವಲ್ಲ, ಅದು ಪಾಲನೆ ಮಾಡಿ. ಓಕೆ, ನಿಮ್ಗೆ ಯಾವುದೇ ತೊಂದರೆ ಇದ್ರೂ ಅದು ಹೊಟ್ಟೋಗುತ್ತೆ. ವ್ಯಾಧಿ ಹೆಸರು ಯಾವುದೇ ಇರ್ಲಿ ನೋಡಿ, ನಮ್ಮ ಈಗ ಹಲವಾರು ಪದ್ಧತಿಗಳು ಹೇಳ್ತಾ ಬರ್ತಾ ಇದೀವಿ, ಚಿಕಿತ್ಸಾ ಪದ್ಧತಿಗಳು ಹೇಳ್ತಾ ಇದೀವಿ, ಆಹಾರ ಪದ್ಧತಿಗಳು ಹೇಳ್ತಾ ಇದೀವಿ. ಓಕೆ, ಸಾತ್ವಿಕ ಆಹಾರ ಅಂತಾನು ಇಂದಿನ ಕ್ಲಾಸ್ ತುಂಬಾ ತಿಳಿಸ್ಕೊಟ್ಟಿದ್ವಿ. ಈಗ ಈ ರೀತಿಯಲ್ಲಿರುವಂತ ಈ 12 ಹಂತಗಳು ನೋಡಿ, ಒಬ್ರು ಆರೋಗ್ಯ ಯಾವ ರೀತಿಯಲ್ಲಿದೆ, ಯಾವ ಮಟ್ಟದಲ್ಲಿ ಅಂತ ತಿಳ್ಕೊಂಡೋದು ಒಂದಾಗಿದ್ರೆ, ಇದನ್ನು ಸರಿಪಡಿಸ್ಕೊಂಡಾಗ ಮತ್ತೆ 7 ಅಭ್ಯಾಸಗಳು ಹೇಳ್ತೀವಿ ನಾವು. ಯಾವುದೇ ನಿಮ್ಮ ಸ್ಕೋರು 0 to 24 ಇದ್ರು, ಇಲ್ಲ 25 to 38 ಇದ್ರು, ಇಲ್ಲ 38 to 45 ಇದ್ರು, 38 to 45 ಇದ್ರೆ ಆದಷ್ಟು ನೀವು ಒಳ್ಳೆ ಸ್ಥಿತಿಯಲ್ಲಿ ಇದ್ರಿ, ಅದ್ರಲ್ಲಿ ಏನ್ ಸಂಶಯ ಇಲ್ಲ, ಡೌಟ್ ಇಲ್ಲ. ನೀವು ಹಾಗೆ ನಡ್ಸ್ಕೊಂಡು ಹೋಗಿ. ಅದರಿಂದ ಮಧ್ಯದಲ್ಲಿ ಇದ್ರು, ಇಲ್ಲ ಕೆಳಗಡೆ ಇದ್ರು, ಮೇಲೆ ತಗೊಂಡು ಹೋಗುವಂತ ಅವಕಾಶ ಅದ್ಭುತವಾಗಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ಅದಕ್ಕೆ ಬೇಕಾಗಿರೋದು ಈ ಸಾತ್ವಿಕ್ ಲೈಫ್ ಸ್ಟೈಲ್. ನಾವು ಮುಂದೆ ಹೇಳಕ್ ಹೋಗ್ತೀವಿ, ಒಂದು 7 ಅಭ್ಯಾಸಗಳು. ಈ 7 ಅಭ್ಯಾಸಗಳಲ್ಲಿ ಧ್ಯಾನ ಒಂದಿರತ್ತೆ, ಬರ್ತದೆ. ಓಕೆ, ಈ 7 ಅಭ್ಯಾಸಗಳಲ್ಲಿ ಧ್ಯಾನ ಒಂದು ಸೇರಿಸಿದ್ವಿ, ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದನ್ನು ಮುಂದೆ ದಿವಸದಲ್ಲಿ ನಿಮ್ಗೆ ಇದೆಲ್ಲ ಕೇಳಿಸ್ಕೊಡೋ ಅವಕಾಶ ಇದೆ. ಅದು ಕೇಳಿಸ್ಕೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಿ ಅಷ್ಟೇ. ಅವಾಗ ನಾವು ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ಅನಾರೋಗ್ಯ, ನಿಮ್ಮ ಅನಾರೋಗ್ಯ ನಿಮ್ ಕೈಯಿಂದನೇ ಹೊಟ್ಟು ಹೋಗ್ತದೆ ಅಷ್ಟೇ. ಭಯಾನಕರ ಕಾಯಿಲೆಗಳು ಹೊಟ್ಟೋಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರಿ ಸರ್, ಆಯ್ತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾತಾಡ್ತೀರಾ? ಧನ್ಯವಾದ ಸರ್. ನನ್ಗೆ 37 ಸ್ಕೋರ್ ಬಂದಿದೆ ಇವತ್ತಿನ ಸಬ್ಜೆಕ್ಟ್ ಅಲ್ಲಿ. ಪರವಾಗಿಲ್ಲ, ಮಧ್ಯದಲ್ಲಿ ಇದೆ ನೀವು.
ಅಂದ್ರೆ ನನ್ಗೆ ಈ ಇಮೋಷನಲ್ ಇದು ಸ್ವಲ್ಪ ನನ್ಗೆ ಅನ್ಕಂಡೀಷನಲ್ ಲವ್ ಮತ್ತೆ ಇಮೋಷನಲ್ ಕಂಟ್ರೋಲ್. ಅಂದ್ರೆ ಅಲ್ಲಿ ಬೇರೆ ಸ್ವಲ್ಪ ಅಲ್ಲಿ ಬೇರೆ ಯಾರನ್ನೇ ನೋಡಿದ್ರು ಕೂಡ, ಅಂದ್ರೆ ಈಗ ರಸ್ತೆಯಲ್ಲಿ ಹೋಗುವಾಗ ಯಾರೋ ಒಬ್ರು ತುಂಬಾ ಇದಾಕೊಂಡಿದ್ದಾರೆ ಅಂದ್ರೆ ನನಗೆ ಆ ಕ್ಷಣ ಕಣ್ಣಲ್ಲಿ ನೀರು ಇಳಿತಾ ಇರ್ತದೆ. ಅಂದ್ರೆ ನನ್ನ ಸಮಸ್ಥಿತಿಯಲ್ಲಿ ಇರ್ಲಿಕ್ಕಾಗೋದಿಲ್ಲ. ಯಾರೋ ಒಬ್ರು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ನನಗೆ ಅದನ್ನ ನೋಡಿ ನನ್ನ ಹತ್ರ ಸುಮ್ನೆ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ. ಅದು ನನ್ನ ವೀಕ್ನೆಸ್ ಅಂತ ಗೊತ್ತಿದೆ, ಆದ್ರೆ ಅದ್ರ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕೆಲವೊಂದ್ಸರಿ ಡಿಸಿಷನ್ ಅನ್ನು ತಗೊಳ್ಳುವಾಗ ಅದು ತುಂಬಾ ಇಫೆಕ್ಟ್ ಕೊಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಅದನ್ನ ಹೇಗೆ ಇಂಪ್ರೂವ್ ಅದನ್ನು ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕಂದ್ರೆ ಅದು ಅಂದ್ರೆ ಯಾರನ್ನ ಅವ್ರು ಚೆನ್ನಾಗಿಲ್ಲ ಅವರು ಅವ್ರು ನೋಡಿದ್ರೆ ನಿಮ್ಗೆ ಕಣ್ಣೀರು ಬರೋದು ಅಲ್ವಾ? ಹೌದು, ಅಂದ್ರೆ ತುಂಬಾ ಅದು ಡಿಸ್ಟರ್ಬ್ ಆಗ್ತೀನಿ. ಒನ್ ವೀಕ್ ತರ ಅದು ನನ್ನನ್ನು ಕಾಡುತ್ತೆ. ಅಯ್ಯೋ ದೇವ್ರೆ, ನಮ್ಮ ಹತ್ರ ಏನ್ ಮಾಡಕ್ಕಾಗಲ್ಲ ಅನ್ನೋದು ತುಂಬಾ ಕಾಡುತ್ತೆ ಅದು. ಅದೇ. ಸೊ ಇದೇನಂದ್ರೆ ಇಲ್ಲಿ ಒಂದು ನಿಮ್ಮ ಸಹಜ ಪ್ರೇಮ ತತ್ವ ಕಾಣಿಸ್ತಾ ಇದೆ ನನಗೆ. ಓಕೆ, ನಿಮ್ಮಲ್ಲಿರುವಂತ ಸಹಜ ಪ್ರೇಮ ಅಂದ್ರೆ ಅದು ನ್ಯಾಚುರಲ್ ಲವ್. ಅದು ಇನ್ನೊಬ್ಬರ ಬಗ್ಗೆ ಅಷ್ಟು ಪ್ರೇಮ ನೀವು ತೋರ್ಸಕ್ಕೆ ಇದು ಮಾಡ್ತಾ ಇದ್ರಿ. ಅದು ಒಳ್ಳೆ ಗುಣನೇ ಅಂತ ಹೇಳ್ಬೋದು. ಆದ್ರೆ ಅದೇ ನಿಮ್ಮಲ್ಲಿ ಒತ್ತಡ ಕ್ರಿಯೇಟ್ ಮಾಡಬಾರ್ದು. ಅದು ಒತ್ತಡ ಆಗುತ್ತೆ ನನಗೆ. ಯಾಕೆಂದ್ರೆ ಆ ನನಗೆ ಒತ್ತಡ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಅಲ್ಲಿ ನೀವು ಒಂದು ಫೇಲ್ ಆಗ್ತೇವೆ. ನಾನು ಹೇಳಿದೆಲ್ಲ, ಒತ್ತಡ ಅಂತ ಒಂದು ವಿಷಯ ಬಂದಾಗ ಅಲ್ಲಿ ನಿಮ್ಗೆ ಸ್ಕೋರ್ ಕಡಿಮೆ ಆಗತ್ತೆ. ಹೌದು, ಅದು ತುಂಬಾನೇ ಸ್ಕೋರ್ ಕಡಿಮೆ, ಜೀರೋನೇ ಅಂತಾನು ಹೇಳ್ಬೋದು ಆ ವಿಷಯದಲ್ಲಿ. ಯಾಕೆಂದ್ರೆ ನನಗೆ ಯಾರದ್ದನ್ನು ನೋಡಿ ನನ್ಗೆ ಅಂದ್ರೆ ನಾನು ಒಳಗೆ ಡಿಸ್ಟರ್ಬ್ ಆಗ್ತೇನೆ. ಅಂದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಅದೇನಿಲ್ಲ. ನೀವು ಅದು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಸ್ಪಿರಿಚುವಾಲಿಟಿ ಅಲ್ಲಿ ಅಪ್ಲೈ ಮಾಡಿಸ್ಕೋಬೇಕು ನಾವು. ಅಂದ್ರೆ ನಮ್ಮ ಆಧ್ಯಾತ್ಮಿಕತನ ಅನ್ವಯಿಸ್ಕೋಬೇಕು. ಏನಂತಂದ್ರೆ ಯಾವುದೇ ಒಂದು ವ್ಯಕ್ತಿನ ನೋಡಿದೆ ಅಂತ ಇಟ್ಕೊಳ್ಳಿ, ಅವ್ರು ಆ ಪರಿಸ್ಥಿತಿಯಲ್ಲಿ ಇದಾರಂದ್ರೆ ಅದರಲ್ಲಿ ಒಂದು ಅರ್ಥ ಇದೆ. ಏನಂತ ಗೊತ್ತಾ? ದೇವ್ರು ಕೊಟ್ಟಿರುವಂತ ಪರಿಸ್ಥಿತಿ ಅವ್ರಿಗೆ. ಈಗ ಅವ್ರ ಕರ್ಮಾನುಸಾರ ಅವ್ರು ಬಂದು ಅಲ್ಲಿ ಕೂತ್ಕೊಂಡಿರ್ತಾರೆ. ಈಗ ಟೆಂಪಲ್ ಆಚೆ ಕಡೆ ನೋಡ್ತೀವಿ, ಒಬ್ರಿಗೆ ಕೈ ಇರ್ತದೆ, ಒಂದು ಕಾಲಿರಲ್ಲ, ಇನ್ನೊಬ್ರಿಗೂ 2 ಕೈಗಳು ಕಟ್ಟಾಗಿರ್ತದೆ, ಎಲ್ಲ ಇರ್ತದೆ, ನೋಡ್ತಾ ಇರ್ತೀವಿ. ಅವರಲ್ಲಿ ಯಾಕೆ ಆತರ ಅನುಭವಿಸ್ತಾ ಇದ್ದಾರೆ? ಏನ್ ನಾನು ಚೆನ್ನಾಗಿದ್ದೀನಿ, ಅವ್ರು ಯಾಕೆ ಚೆನ್ನಾಗಿಲ್ಲ? ಕಾರಣ ಏನು? ಅದು ಕರ್ಮಾನುಸಾರ. ಅಷ್ಟೇ. ಅವ್ರ ಹಿಂದಿನ ಜನ್ಮ ಕರ್ಮಗಳಿಂದ ಅವ್ರು ಹಾಗೆ ಬಂದು ಕೂತ್ಕೋಬೇಕಾಗತ್ತೆ. ಅವ್ರು ಭಿಕ್ಷಾಟನೆ ಮಾಡ್ಬೇಕಾಗತ್ತೆ. ಈ ಜೀವನನೇ ಕಲ್ಸ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಅವ್ರು ಪಾಠ ಕಲಿಯೋದಕ್ಕೆ ಬಂದಿರ್ತಾರೆ. ಇನ್ನೊಂದು, ಅವ್ರ ಆತ್ಮ, ಅವ್ರ ಒಳಗಡೆ ಇರುವಂತ ಆತ್ಮಕ್ಕೆ ಏನು ತೊಂದರೆ ಇಲ್ಲ. ಮೇಲ್ನೋಟಕ್ಕೆ ಕಾಣಿಸುವಂತ ದೇಹ ಆತರ ಇದೆ. ಮೇಲ್ನೋಟಕ್ಕೆ ಕಾಣಿಸುವಂತ ದೇಹ ಆ ರೀತಿಯಲ್ಲಿ ಇದೆ. ಆದ್ರೆ ಅವ್ರ ಒಳಗಡೆ ಇರುವಂತ ಆತ್ಮ ಯಾವುದೇ ನ್ಯೂನತೆ ಭಾವನೆ ಇಲ್ಲ ಅದಕ್ಕೆ. ಆತ್ಮ ಏನ್ ಅರ್ಥ ಮಾಡ್ಕೊಂತದ ಗೊತ್ತಾ? ನಾನು ನನ್ನ ಸ್ಥಿತಿನ ಕರೆಕ್ಟ್ ಆಗಿ ನನ್ನ ಕರ್ಮನ್ ನಾನು ತೆಂಚ್ಕೊಂತಾ ಇದ್ದೇನೆ, ಒಂಥರ ನಾನು ಕರ್ಮ ತೀರ್ಸ್ಕೊಂತಾ ಇದ್ದೇನೆ. ಸಂತೋಷದಲ್ಲಿ ಅದು ಮಾಡ್ತಾ ಇರ್ತದೆ. ಇಲ್ಲಾಂದ್ರೆ ಅವ್ನು ಜೀವನ ಮಾಡಕ್ ಆಗತ್ತಾ? ಒಂದೇ ದಿವಸ 1-2 ದಿವಸ ಹೋಗ್ಬಿಡ್ತಾನೆ ವಾಪಸ್ಸು. ಅವನು ಅಂತ ಸ್ಥಿತಿಯಲ್ಲೂ 2 ಕಾಲುಗಳಿಲ್ಲ, 2 ಕೈಗಳಿಲ್ಲ, ಭಿಕ್ಷಾಟನೆ ಮಾಡ್ತಾ ಇದ್ದಾನೆ. ಆನಂದವಾಗಿ ಮಾಡ್ತಾ ಇದ್ದಾನೆ ಅವನು. ನಿಮ್ಗೆ ಅನಿಸ್ತಾ ಇದೆ ಆತರ, ನಿಮ್ಗೆ ಅನಿಸ್ತಾ ಇದೆ ಆತರ, ಅವ್ನಿಗೇನಿಲ್ಲ. ಕರೆಕ್ಟ್. ಕರೆಕ್ಟ್. ಆ ವ್ಯೂ ಪಾಯಿಂಟ್ ಇಂದ ನಾನ್ ಪ್ರೇ ಮಾಡ್ತಿದ್ದೆ ಪ್ರತಿ ಸರಿನು, ಭಗವಂತ ಇವರಿಗೆಲ್ಲ ಒಂದು ಅನುಗ್ರಹಿಸುವಂತ ಪ್ರೇ ಮಾಡ್ತಿದ್ದೆ. ಬಿಟ್ರೆ ನನ್ಗೆ ಈ ಆಂಗಲ್ ಇಂದ ನಾನು ಅವರನ್ನ ನೋಡಿಲ್ಲ, ಸತ್ಯವೂ ನೋಡಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್, ಇದು ದೊಡ್ಡ ವಿಷಯ. ಯಾಕೆಂದ್ರೆ ಇದು ನನ್ನ ಒಳಗೆ ಒಂದು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅಂದ್ರೆ ಸಹಾಯ ಆಗ್ತದೆ ಇದು. ತುಂಬಾ ಥ್ಯಾಂಕ್ಸ್ ಸರ್. ಅದಕ್ಕೋಸ್ಕರ ಅವನ ಜೀವನವನ್ನು ಎಷ್ಟು ನಡ್ಕೊಂತಾನೆ ಗೊತ್ತಾ? ನಿಜವಾದ ಇವತ್ತು ಹೋಗ್ಬೇಕು, ಒಂದು ಭಿಕ್ಷಾಟನೆ ಮಾಡ್ಬೇಕು, ಒಂದು 50 ರೂಪಾಯಿ ಸಂಪಾದನೆ ಮಾಡ್ಬೇಕು, ನಾನು ತಿನ್ಬೇಕು, ಎಷ್ಟು ಆನಂದವಾಗಿರ್ತಾನೆ ಗೊತ್ತಾ ಅವನ ಹೊರಗಡೆ. ನೀವ್ ಯಾಕೆ ಅದು ಸಫರ್ ಮಾಡ್ತಾ ಇದ್ರಿ? ಅಲ್ಲ ನಾವು ಕೊಟ್ರು ಕೂಡ ಕೆಲವೊಮ್ಮೆ ನಾನು ನೋಡಿದ್ದೀನಿ, ಅವರಿಗೆ ಆ ಖುಷಿ ಅನ್ನೋದು ಎಲ್ಲರಿಗೂ ಇರೋಲ್ಲ. ನಾವು 10 ರೂಪಾಯಿ ಕೊಟ್ವಿ ಅಂತ ತಿಳ್ಕೊಳ್ಳಿ, ಇನ್ನೂ ಜಾಸ್ತಿ ಕೊಡ್ಬೇಕಿತ್ತು ಅನ್ನೋದು ಅವ್ರ ನಿರೀಕ್ಷೆ ಇರುತ್ತೆ. ಅದು ಅನುಭವಿಸಿದ್ದೀನಿ ನಾನು. ಅಂದ್ರೆ ನಾವು ಏನೋ ಒಂದು ತಿಂಡಿ ತಗೊಂಡೋಗಿ ಕೊಟ್ರೆ ತಿಂಡಿಯನ್ನ ಅವರು ನಿಗ್ಲೆಕ್ಟ್ ಮಾಡಿ ಅಂದ್ರೆ ಹಣನೇ ಬೇಕಿತ್ತು ಅನ್ನೋ ತರ ಬಯಸೋದು. ಅಥವಾ ನಾವು ಒಂದು ಸ್ವಲ್ಪ ಹಣ ಕೊಟ್ವಿ ಅಂದ್ರೆ ಇನ್ನೂ ಜಾಸ್ತಿ ಕೊಡ್ಬೋದಿತ್ತಲ್ಲ, ನೀವೇನು ಕಾರಲ್ಲಿ ಬಂದು ಇಳ್ದಿದ್ದೀರಾ, ನೀವು ಇದನ್ನ ಮಾಡ್ಬೋದು, ಇಷ್ಟೇನಾ ಕೊಡೋದು ಅನ್ನೋದು. ಅಂದ್ರೆ ಕರೆಕ್ಟ್, ನೀವು ಹೇಳಿದ್ದು 100% ಒಳ್ಳೆ ಉತ್ತರ ಸಿಕ್ಕಿತ್ತು ನನಗೆ. ತುಂಬಾ ಧನ್ಯವಾದ ಸರ್. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಯಾವುದೇ ಪ್ರೆಸರ್ ಮಾಡ್ಕೊಳಕ್ ಹೋಗ್ಬಿಡಿ, ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬಿಡಿ. ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಏನಾದ್ರು ಆ ಕ್ಷಣದಲ್ಲಿ ನೀವೇನಾದ್ರೂ ಮಾಡ್ಬೇಕಂತ ಅನ್ಸಿದ್ರೆ ಮಾಡಿ,
ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ಥ್ಯಾಂಕ್ಸ್ ಧನ್ಯ. ಮತ್ತೆ ಈ ಧ್ಯಾನದಿಂದ ತುಂಬಾ ಇಂಪ್ರೂವ್ ಆಗ್ತದೆ. ನಾನ್ ನೋಡಿದೆ, ಅಂದ್ರೆ ನಮ್ಮ ಈ ಮೆಂಟಲ್ ಹೆಲ್ತ್ ಮಾತ್ರ ಧ್ಯಾನದಿಂದ ತುಂಬಾ ಇಂಪ್ರೂವ್ ಆಗ್ತದೆ. ಎಸ್, ಅದು ನಾನು ಕಂಡ್ಕೊಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಒಳಗಿನ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ತದೆ. ತುಂಬಾ ಧನ್ಯವಾದ ಸರ್. ರೈಟ್, ಓಕೆ, ಥ್ಯಾಂಕ್ ಯು. ಗುರುಜಿ, 1 ನಿಮಿಷ ಮಾತಾಡ್ಬಿಡ್ಲೆ? ಈಗ 58 ಜನ ಇದ್ದಾರೆ, ಮತ್ತೆ ಆಮೇಲೆ ಎಕ್ಸಿಟ್ ಆಗ್ಬಿಡ್ತಾರೆ. ಓಕೆ ಮಾಸ್ಟರ್ಸ್, ಈಗ ಅಕ್ಟೋಬರ್ ಮಂತ್ ಇಂದು ಸಿಲೆಬಸ್ ಕಾಪಿ ರೆಡಿ ಆಗ್ತಾ ಇದೆ. ಯಾರಾದ್ರೂ ಉಪನ್ಯಾಸ ಕೊಡೋರಿದ್ರೆ, ಸಬ್ಜೆಕ್ಟ್ ವೈಸ್ ಯಾರಾದ್ರೂ ಕೊಡೋರಿದ್ರೆ ಇವತ್ತು ದಯವಿಟ್ಟು ನನಗೆ ಅಥವಾ ಅಶ್ವಿನಿ ಮೇಡಮ್ಗೆ ನೀವು ಮೆಸೇಜ್ ಅನ್ನ ಮಾಡಿ. ಯಾಕಂದ್ರೆ ಟೈಮ್ ಟೇಬಲ್ ರೆಡಿ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಅವಕಾಶ ಇದೆ, ಏನಾದ್ರೂ ಮಾತಾಡ್ಬೇಕು ಯಾವ್ದಾದ್ರು ವಿಷಯ. ಈಗ ನಮ್ ಗುರುಜಿ ಹೇಳಿದಾರಲ್ಲ, ಇವತ್ತು 12 ಅಂಶಗಳು ಹೇಳಿದ್ರಲ್ಲ, ಆತರ ಆರೋಗ್ಯದೇ ಆಗಿರ್ಬೋದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಮನೆ ಮದ್ದೆ ಆಗಿರ್ಬೋದು. ಯಾರಾದ್ರೂ ದಯವಿಟ್ಟು ನೀವು ಒಂದ್ ಕ್ಲಾಸ್ ಕೊಡ್ತೀನಿ ಅನ್ನೋದಾದ್ರೆ ಕೊಡ್ತೀನಿ ಅನ್ನೋದಾದ್ರೆ ಅಲ್ಲ, ಕೊಡ್ಲೇಬೇಕು. ಖಂಡಿತ ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ದಯವಿಟ್ಟು ಇವತ್ತು ಅಶ್ವಿನಿ ಮೇಡಮ್ಗೆ ನನ್ಗೆ ಮೆಸೇಜ್ ಮಾಡಿ, ನಾವು ಗುರುಜಿಗೆ ಕಳಿಸ್ಬೇಕಾಗುತ್ತೆ. ಅದೊಂದ್ ವಿಷಯ. ಇನ್ನೊಂದು ಏನು ಅಂತಂದ್ರೆ, ಸ್ಪಿರಿಚುವಲ್ ಕ್ಲಾಸ್ ಬುಕ್ಸ್ ಯಾರ್ಯಾರಿಗೆ ತಗೋಬೇಕು, ನಾನು ನೆನ್ನೆ ಮೆಸೇಜ್ ಹಾಕಿದೀವಿ ನಾವು. ದಯವಿಟ್ಟು ನಿಮ್ ಅಡ್ರೆಸ್ ಗಳನ್ನ ಬೇಗ ಕಳ್ಸಿದ್ರೆ ಎಲ್ಲಾನು ಒಂದೇ ಸರಿ ನಾವು ಅದನ್ನ ಇದಕ್ಕೆ ಕಳಿಸ್ಬಿಡ್ತೀವಿ, ಮಹೋತ್ತರ್ ಫೌಂಡೇಶನ್ಗೆ. ಅವರು ನಿಮ್ಗೆ ಎಲ್ಲ ಕೊರಿಯರ್ ಮಾಡ್ತಾರೆ. ಅದೊಂದ್ ವಿಷಯ. ಇನ್ನೊಂದೇನು ಅಂತ ಅಂದ್ರೆ, ಈಗ ಡೈಲಿ ಈಗ ನಾಳೆಯಿಂದ ಇವತ್ತಿಂದ ಶುರು ಆಗಿದೆ ಏಂಜಲ್ಸ್ ಕ್ಲಾಸ್ ಶುರು ಆಗಿದೆ. ಅದೊಂದು ಅದ್ಭುತವಾಗಿರೋ ಸಿಗ್ನೇಚರ್ ಆಫ್ ಕಮ್ಯುನಿಕೇಶನ್ ಅಂತ. ತುಂಬಾನೇ ಚೆನ್ನಾಗಿದೆ ಕ್ಲಾಸ್. ಎಲ್ಲರನ್ನೂ ಜಾಯಿನ್ ಆಗಿ. ಯಾರು ಬರೀ ಬೆಳಗ್ಗೆ 1 ಸೆಷನ್ ಜಾಯಿನ್ ಆಗಿ ಮತ್ತೆ ಬಿಡ್ಬೇಡಿ. ತುಂಬಾ ಚೆನ್ನಾಗಿದೆ ಕ್ಲಾಸು. ಅಲ್ಲಿ ನೀವು ಒಬ್ಬ ದೇವದೂತರ ಜೊತೆಗೆ ನೀವು ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಾ, ತಿಳ್ಕೊಂತಾ ಇರ್ತೀರಾ. ಅವ್ರನ್ನ ನಿಮ್ಗೆ ತುಂಬಾ ಕಷ್ಟದ ಸಮಯದಲ್ಲಿ ಅವ್ರನ್ನ ನೀವು ಇನ್ವೈಟ್ ಮಾಡ್ತೀರಾ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಉಮಾರಾಣಿ ಮೇಡಮ್, ಮತ್ತೆ ವಿಶಾಲಾಕ್ಷಿ ಮೇಡಮ್ ಬರ್ತಾರೆ. ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ, ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್. ರೈಟ್, ಓಕೆ, ಗುರುಜಿ ಮಾತಾಡಿ. ರೈಟ್. ಅನ್ಮ್ಯೂಟ್ ಮಾಡಿದ್ದೀನಿ ಗುರುಜಿ, ಮಾತಾಡಿ. ಹಾ, ನಾನೇನ್ ಮಾತನಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದನ್ನ ರಂಗನಾಥ್ ಸರ್ ಅವರೇ ಸಾಕಷ್ಟು ಹೇಳ್ಬಿಟ್ರು. ಪ್ರತಿಯೊಬ್ಬರು ಕೂಡ ಈ ಜಗತ್ತಿಗೆ ಈ ಜನ್ಮವನ್ನ ಧಾರಣೆ ಮಾಡ್ಕೊಂಡು ಬರೋದೇ ಅವರ ಹಿಂದಿನ ಜನ್ಮದ ಕರ್ಮಗಳನ್ನ ಅನುಭವಿಸೋದಕ್ಕೋಸ್ಕರ. ಹಾಗಾಗಿ ನಾವು ಅವರನ್ನ ನೋಡಿ ಅಯ್ಯೋ ಅಂತ ಅನ್ಕೊಳ್ತೀವಲ್ಲ, ಅದು ನಮ್ಮ ಸಾತ್ವಿಕ ಸ್ವಭಾವ. ಆದ್ರೆ ಆ ಸ್ಪಂದಿಸಿ ಅದಕ್ಕೇನಾದ್ರು ಒಂದಿಷ್ಟು ಸಹಾಯ ಮಾಡ್ಬೋದು ಅಷ್ಟೇ ಹೊರತು, ಅಯ್ಯೋ ಪಾಪ ಇವ್ರಿಗೆ ಹಿಂಗ ಆಗ್ಬಿಡ್ತಲ್ಲ ಅಂತೇಳಿ ನಾವು ಕೊರಗಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಪೌರಾಣಿಕವಾಗಿ ಒಂದು ಸಣ್ಣ 1 ನಿಮಿಷದ ಒಂದು ಘಟನೆ ಬರುತ್ತೆ. ಒಮ್ಮೆ ನಾರದ ಮಹರ್ಷಿಗಳು ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾರೆ ಒಂದು ಕಾಲುವೆ ಏರಿ ಇರುತ್ತೆ. ಕಾಲುವೆ ಏರಿ ಮೇಲೆ ಕೆಲವು ಹಂದಿಗಳು, ಗೊತ್ತಲ್ಲ ಕಾಲುವೆ ಏರಿ ಮೇಲೆ ಏನೇನಿರುತ್ತೆ ಅಂತ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಿಂದಿನ ಕಾಲದಲ್ಲಿ, ಇವತ್ತು ಬಿಡಿ ಎಲ್ಲಾ ಮನೆಗಳಲ್ಲೂ ಟಾಯ್ಲೆಟ್ ಇದೆ, ಆದ್ರೆ ಹಿಂದೆ ಟಾಯ್ಲೆಟ್ಗಳು ಇರ್ತಿರ್ಲಿಲ್ಲ. ಕಾಲುವೆ ಏರಿ ಮೇಲೆ ಎಲ್ಲ ಹಳ್ಳಿ ಜನ ಬಂದು ತಮ್ಮ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾ ಇದ್ರು. ಈ ಒಂದು ಹಂದಿ ಮಲಮೂತ್ರವನ್ನ ತಿಂದ್ಕೊಂಡು ತನ್ನ ಹೆಂಡತಿ ಹಂದಿಯನ್ನು ಕಟ್ಕೊಂಡು, ಅದರ ಮಕ್ಕಳು ಒಂದು 10-20 ಮರಿಗಳನ್ನು ಕಟ್ಕೊಂಡು ಹೋಗ್ತಾ ಇತ್ತಂತೆ. ನಾರದ ಮಹರ್ಷಿಗಳು ಆ ಮಾರ್ಗವಾಗಿ ಬರ್ತಾರೆ, ನೋಡ್ತಾರೆ ಇದೇನಿದು ಹಂದಿನಲ್ಲಿ ಏನೋ ವಿಶೇಷ ಲಕ್ಷಣ ಕಾಣಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ನೋಡ್ತಾರೆ ಅವರ ಜ್ಞಾನ ದೃಷ್ಟಿಯಿಂದ. ಆಗ ಅವನು ದೇವೇಂದ್ರ ಆಗಿರ್ತಾನೆ. ಯಾವುದೋ ಶಾಪಕ್ಕೆ ಗುರಿಯಾಗಿ ಆ ಹಂದಿಯ ಜನ್ಮವನ್ನ ತಾಳಿ ಆ ರೀತಿ ಒಂದು ಹೆಣ್ಣು ಹಂದಿಯನ್ನ ಜಾಯಿಂಟ್ ಮಾಡ್ಕೊಂಡು ಅದಕ್ಕೊಂದಷ್ಟು ಮರಿ ಮಾಡ್ಕೊಂಡು ಆ ಸಂಸಾರ ಸಮೇತ ಹೋಗ್ತಾ ಇರ್ತಾನೆ. ಆಗ ನಾರದ ಮಹರ್ಷಿಗಳು ನಿಲ್ಲಿಸ್ಬಿಟ್ಟು, ನಿಂತ್ಕೊಳಪ್ಪ ಇಲ್ಲಿ, ನೀನು ದೇವೇಂದ್ರ ಕಣೆಯ, ಇದೇನೇ ನೀನ್ ಹಣೆ ಬರ, ಈ ರೀತಿ ಹಂದಿ ಜನ್ಮ ತಾಳ್ಕೊಂಡು ಈ ತರ ಈ ಹೊಲಸನ್ನೆಲ್ಲ ತಿನ್ಕೊಂಡು ಈ ತರ ಜೀವನ ಮಾಡ್ತಾ ಇದೆಯಲ್ಲ ಅಂತಂದ್ರೆ, ಆಗ ಅದ್ ಹೇಳುತ್ತಂತೆ, ಆ ದೇವೇಂದ್ರನ ರೂಪದ ಹಂದಿಯ ರೂಪದಲ್ಲಿ ಇರ್ತಕ್ಕಂಥ ದೇವೇಂದ್ರ, ಗುರುಗಳೇ ಇದು ಒಂಥರ ಚೆನ್ನಾಗಿದೆ ಕಣ್ಸುಮ್ಮೀರಿ ಅಂತ. ಅಂದ್ರೆ ಆಯಾ ಜನ್ಮದಲ್ಲಿ ಏನನ್ನ ಅನುಭವಿಸ್ತಾ ಇರ್ತಾರೆ ಅದು ಅವ್ರಿಗೆ ತುಂಬಾ ಕಷ್ಟ ಅಂತ ಅನ್ಸೋದಿಲ್ಲ. ಅದು ಸಹಜವಾಗಿರುತ್ತೆ. ಅವ್ರಿಗೇನು ವಿಶೇಷ ಅಂತ ಅನ್ಸೋದೇ ಇಲ್ಲ, ಅದು ಕಷ್ಟ ಅಂತಲೂ ಅನ್ಸಲ್ಲ.
ಇದೇ ನನ್ನ ಸಹವಾಸ ಏನು, ನನ್ನ ವಾಸ್ತವಿಕ ಸ್ಥಿತಿ ಇದು ಅಂತ ಅನ್ಕೊಂಡು ಅವ್ರು ಅದರಲ್ಲೇ ಇರ್ತಾರೆ. ಅದಕ್ಕೆ ನಾವು ಅವರಲ್ಲಿ ಇರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸಿ ಏನಾದ್ರು ಒಂದಿಷ್ಟು ಅಯ್ಯೋ ಪಾಪ ಅಂತೇಳಿ ಒಂದಿಷ್ಟು ಸಹಾನುಭೂತಿಯನ್ನ ತೋರಿಸಿ ಏನಾದ್ರು ಒಂದಿಷ್ಟು ಸಹಾಯ ಮಾಡ್ಬೇಕಷ್ಟೇ ಹೊರತು ಇವ್ರಿಗೆ ಹಿಂಗ ಆಗಿದೆಯಲ್ಲ ಅಂತ ಕೊರಗಬೇಕಾದ ಅವಶ್ಯಕತೆ ಇಲ್ಲ. ಇದನ್ನ ರಂಗನಾಥ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಇದೊಂದು ಘಟನೆ ಹೇಳ್ಬೇಕು ಅಂತ ಅನಿಸ್ತಾ ಇತ್ತು, ಹೇಳ್ದೆ. ಅದ್ಭುತ, ಅದೊಂದು ಒಳ್ಳೆ ನಿರೂಪಣೆ. ಅಂದ್ರೆ ಪೌರಾಣಿಕದಿಂದ ಈಗ ಇದನ್ನು ಮ್ಯಾಚ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿತ್ತು. ಈಗ ಕರೆಕ್ಟ್ ಆಗಿದೆ ನೋಡಿ. ಅಂದ್ರೆ ಆ ನ್ಯೂನತಾ ಭಾವನ ಯಾವುದೇ ರೀತಿಯಲ್ಲಿ ಇಲ್ಲ, ಅವ್ರ ಒಳಗಡೆ ಇರಲ್ಲ. ಅವನು ಭಿಕ್ಷಾಟನೆ ಮಾಡ್ತಾ ಇರ್ತಾನೆ, ಯಾವ ನ್ಯೂನ್ಯತಾ ಆರಾಮಾಗಿ ಮಾಡ್ತಾ ಇರ್ತಾನೆ. ಅವ್ರು ನೋಡಿದ್ರೆ ನಮ್ಗೇನೋ ಅನಿಸ್ತಾ ಇರ್ತದೆ, ಅದು ನಮ್ ಭಾವನೆ ಅಷ್ಟೇ ಅದು. ಹೌದು. ಸೊ ಅದಕ್ಕೋಸ್ಕರ ಮತ್ತೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿಗಳಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮವೇ. ಬ್ರಹ್ಮ ಬೀಜವೇ ಸಕಲ ಯೋನಿಯಳು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದರೊಳಗೂ ಬ್ರಹ್ಮವೇ ಇರ್ತಕ್ಕಂಥದ್ದು. ಏನು ಅಣುರೇಣು ತೃಣಕಾಷ್ಟ ಚರಾಚರ ವಸ್ತುಗಳಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮವೇ. ಆದ್ರೆ ಅವನು ಜೀವನಾಗಿ ಯಾವುದೋ ಜನ್ಮದಲ್ಲಿ ಬಂದಾಗ ಅವನು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು, ಕುಕರ್ಮಗಳ ಅನುಸಾರ ಅವರವರ ಕರ್ಮಾನುಸಾರ ಅವರು ಧಾರಣೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಈಗ ಉದಾಹರಣೆಗೆ ಈ ಜನ್ಮದಲ್ಲಿ ಬಹಳಷ್ಟು ಜನ ಈಗ ಒಂದು ಉತ್ತಮವಾದಂತ ಕ್ಷೇತ್ರದಲ್ಲಿ ಇದ್ಕೊಂಡು ಕೂಡ ಇಲ್ಲಿ ಕೇಳೋದನ್ನ ಬೇರೆ ಬಣ್ಣ ಕಟ್ಟಿ ಇನ್ನೊಬ್ಬರಿಗೆ ಚಾಡಿ ಹೇಳೋದು, ಇನ್ನೊಬ್ಬರಿಗೆ ದುಃಖ ಬರ್ತಾ ಇದ್ರೆ ಇವ್ರು ಸಂತೋಷ ಪಡೋದು, ಈ ರೀತಿ ಮಾಡ್ತಾ ಇರ್ತಾರಲ್ಲ, ಇವರು ಈ ದುಷ್ಟ ಮೃಗಗಳಾಗಿ ಹುಟ್ಬೇಕಾಗತ್ತೆ. ಯಾರ ಹತ್ರನಾರು ನಾವು ಸಾಲ ಇಸ್ಕೊಂಡು ಆ ಸಾಲವನ್ನ ತೀರಿಸ್ತೇನೆ, ಆ ಹಣವನ್ನ ನಾನು ನುಂಗಾಕ್ಬೇಕು ಅನ್ಕೊಂಡು ಯಾರಿರ್ತಾರೆ, ಅವನು ನಾಯಿಯಾಗಿ ಹುಟ್ಟಿ ಮುಂದಿನ ಜನ್ಮದಲ್ಲಿ ಅವ್ರ ಮನೆ ಬಾಗಿಲು ಕಾಯ್ಬೇಕಾಗತ್ತೆ. ಹೀಗೆ ಯಾವುದೇ ಒಂದು ಪ್ರಾಣಿ, ಯಾವುದೇ ಒಂದು ಪಕ್ಷಿ ಕಷ್ಟ ಅನುಭವಿಸ್ತಾ ಇದೆ, ನಷ್ಟವನ್ನ ಅನುಭವಿಸ್ತಾ ಇದೆ ಅಂತಂದ್ರೆ ಅದು ಹಿಂದೆ ಬೇಕಾದಷ್ಟು ಪಾಪ ಕರ್ಮಗಳನ್ನ ಮಾಡಿರುತ್ತೆ. ಆದ್ರಿಂದ ಇವತ್ತು ಯಾರಾದ್ರೂ ನನ್ನ ಹತ್ರ 10 ರೂಪಾಯಿ ಕಿತ್ಕೊಂಡು ಅಥವಾ 100 ರೂಪಾಯಿ ಕಿತ್ಕೊಂಡು ನನ್ಗೆ ಕೊಡದೆ ಹೋದ್ರೆ ನಾವೇನ್ ಅನ್ಕೋಬೇಕು, ಹಿಂದಿನ ಜನ್ಮದಲ್ಲಿ ಅವನ ಹತ್ರ ನಾನು ಸಾಲ ಮಾಡಿದ್ದೆ, ಅದನ್ನ ಈಗ ತೀರ್ಸ್ಕೊಂಡಿದ್ದಾನಪ್ಪ, ನಾನು ಋಣಮುಕ್ತನಾದೆ ಅಂತ ತಿಳ್ಕೊಬೇಕಷ್ಟೇ ಹೊರತು ಬೇರೆ ರೀತಿ ಅನ್ಯತಾ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ರಿಂದ ಇದು ಬಹಳ ಗಹನವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಇದು ತಿಳ್ಕೊಂಡಾಗ ನಾವು ದುಃಖಕ್ಕೆ ಒಳಗಾಗ್ಬೇಕಾದ ಅವಶ್ಯಕತೆ ಇಲ್ಲ. ಇವನ್ ನಮಗೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗತ್ತೆ. ಆದಾಗ್ಲೂ ಕೂಡ ನಾವು ಏನೋ ಹಿಂದೆ ನಾವೇನೋ ಮಾಡಿದ್ವಿ, ಅದಕ್ಕೆ ತಕ್ಕ ಪ್ರತಿಫಲವನ್ನ ಅನುಭವಿಸ್ತಾ ಇದ್ದೀವಿ. ಇದು ಕರ್ಮಫಲ. ನಾವ್ ಯಾರು ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಇದೊಂದ್ ರೀತಿ ಈ ಬಾಣವನ್ನ ಬಿಲ್ಗೆ ಎದೆ ಏರ್ಸಿ ಹೇಳ್ತಾರೆ. ಎದೆ ಏರ್ಸಿ ಗುರಿ ಇಟ್ಟು ಬಿಟ್ಬಿಟ್ರೆ, ಬಿಟ್ಬಿಟ್ಟ ತಕ್ಷಣ ಅಯ್ಯಯ್ಯೋ ಅದ್ ಹೊಡಿಬಾರ್ದಾಗಿತ್ತು ಅಂತಂದ್ರೆ ಹಾಗಂತ ಬಾಣ ಏನು ತಪ್ಪಿಸ್ಕೊಳ್ಳೋದಿಲ್ಲ. ಗುರಿ ಇಟ್ಟೋದಕ್ಕೆ ಕರೆಕ್ಟ್ ಆಗಿ ಹೋಗಿ ಅದನ್ನ ಬಾಣ ನಾಟ್ಕೊಳ್ಳುತ್ತೆ. ಹಾಗೆ ಈ ಕರ್ಮಗಳು ಕೂಡ ನಾವೇನ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅವು ಸಿದ್ಧವಾಗಿ ಬಂದ್ಬಿಡ್ತವೆ. ಆದ್ರಿಂದ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತನ್ನುವ ಹಾಗೆ ಇನ್ನೊಬ್ಬರಿಗೆ ಉಪಕಾರಕ್ಕೋಸ್ಕರವೇ ಈ ದೇಹವನ್ನ ನಾನು ಧಾರಣೆ ಮಾಡಿದ್ದೀನಿ, ನನ್ನಿಂದ ಏನಾದ್ರು ಒಂದಿಷ್ಟು ಸೇವೆಯನ್ನ ಮಾಡ್ಬೇಕು ಅಂತ ಮಾಡ್ಕೊಂಡು ತನ್ನನ್ನ ತಾನು ತಿಳ್ಕೊಂಡು ಹೋಗ್ಬೇಕಷ್ಟೇ ಹೊರತು, ಹೋಗಿ ಮುಕ್ತಿಯನ್ನ ಸಾಧಿಸ್ಬೇಕಷ್ಟೇ ಹೊರತು ಬೇರೆ ರೀತಿ ಆಲೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗುರುಜಿ. ಅದ್ಭುತವಾಗಿರುವಂತ ಒಂದು ಕಥೆಯನ್ನ ಹೇಳಿ ಅದನ್ನ ನಮ್ಗೆ ಮತ್ತೆ ಪುನರ್ಮನನ ಮಾಡಿಸಿ ಅರ್ಥ ಮಾಡಿಸಿದಿರಾ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಇನ್ ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಅನುಭವ ಹಂಚಿಕೆ ಆದ್ರೂ ಮಾಡಿ, ಇಬ್ರಿಗೆ ಅವಕಾಶ ಇರುತ್ತೆ. ಕಾಲೇಜ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ನಾಗರಾಜ ಸ್ವಾಮಿಗಳು ಹೇಳಿದ್ರು, ಅದೇ ಮನುಷ್ಯ ಪ್ರಾಣಿಯಾಗಿ ಹುಡ್ತಾನಂತೆ. ಅದು ತಪ್ಪು ಅನ್ಸುತ್ತೆ. ಬಟ್ ನಾವು ಯಾವ್ದು ಬೀಜ ಹಾಕ್ತಿವಿ ಅದೇ ಹುಟ್ಟುತ್ತೆ. ಬಟ್ ಇವತ್ತು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತೀನಿ, ಕೈ ಇರಲ್ಲ ಕಾಲಿರಲ್ಲ ಆ ತರ ಇರ್ತಾರೆ. ಅವ್ರು ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಬಟ್ ನಾವು ಪ್ರಾಣಿ ಪಕ್ಷಿಯಾಗಿ ಹುಟ್ಟುದಿಲ್ಲ, ಪ್ರಾಣಿಯಾಗಿ ಹುಟ್ಟುತ್ತೆ.
ಮನುಷ್ಯನಾಗಿ ಪಾಪ ಕರ್ಮಗಳನ್ನು ಅನುಭವಿಸ್ತಾನೆ ಅಂತ ನನ್ನ ಅನಿಸಿಕೆ ನಾಗರಾಜ್ ಗುರುಜಿ. ಅಲ್ಲದು ನೀವು ವೇದಾಂತಗಳ ಗ್ರಂಥಗಳನ್ನ ನೀವು ಅಧ್ಯಯನ ಮಾಡಿದ್ರೆ ನಿಜಗುಣ ಶಿವಯೋಗಿಗಳು ಮತ್ತೆ ಸರ್ಪಭೂಷಣ ಶಿವಯೋಗಿಗಳು ಇವ್ರು ಬರೆದಿರ್ತಕ್ಕಂಥ ಕೆಲವು ಕೈವಲ್ಯ ಪದ್ಧತಿ, ಕೈವಲ್ಯ ನವನೀತ ಇವುಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಅದಕ್ಕೆ ತಕ್ಕಂತ ಉತ್ತರ ನಿಮಗೆ ಸಿಗುತ್ತೆ. ಹೌದಾ ಗುರುಜಿ? ಯಾಕಂದ್ರೆ ನಾವು ಈಗ ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರನ ಹುಟ್ಟಿತ್ತಲ್ವಾ, ಅದೇ ತರ ಮನುಷ್ಯನ ಸರಿ, ಮಾವಿನ ಬೀಜವನ್ನ ಹುಟ್ಟಾಕಿದಾಗ ಮಾವಿನ ಮರವೇ ಹುಟ್ಟುತ್ತೆ, ಸರಿ, ಅದು ಸತ್ಯ. ಆದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಬದುಕಿದ್ರೆ ಮಾತ್ರ ಮನುಷ್ಯನಾಗಿ ಹುಟ್ಟೋಕ್ ಸಾಧ್ಯ. ಮನುಷ್ಯನಾಗಿ ಬದುಕದೇನೆ ಮೃಗದ ರೀತಿಯಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಅನ್ಯಾಯ ಮಾಡ್ಕೊಂಡು ಬೇರೆಯವ್ರಿಗೆ ಅಸಹನೀಯವಾಗಿ ಬದುಕಿದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ಲೇಬೇಕಲ್ಲ. ಹೌದು ಹೌದು ಗುರುಜಿ, ಕರೆಕ್ಟ್. ಅದು ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನೋಡ್ತಾ ಇರ್ತೀವಿ, ಅವ್ರಿಗೆ ಕೈಗಳೆಲ್ಲ ಕಾಲು ಅವ್ರು ಹೇಳಿದ ಸರ್, ಆಕ್ಚುಲಿ ಇದು ಅಂದ್ರೆ ಇದಕ್ಕೂ ಎರಡು ವಿಧದಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಒಂದು ಹೇಳಿದ ಪ್ರಕಾರ ವೇದಗಳಲ್ಲಿ ಬರ್ದಿರುವಂತದ್ದು, ಈ ಮನುಷ್ಯನೇ ಒಂಥರ ಕೆಟ್ಟದಾಗಿ ಅವನು ನಡೆಸ್ಕೊಂಡ್ರೆ, ಕೆಟ್ಟ ಕರ್ಮಗಳು ಮಾಡಿದ್ರೆ ನೇರವಾಗಿ ಒಂದು ನಾಯಿಯಾಗಿ ಇನ್ನೊಂದಾಗಿ ಹುಡ್ತಿರಂತ ಈ ತರ ಅಲ್ಲೆಲ್ಲಿ ಸಿಗ್ತಾ ಇರ್ತದೆ ನಿರೂಪಣೆಗಳು. ಆದ್ರೆ ಇತ್ತೀಚಿನ ಕಾಲದಲ್ಲಿ ನಮ್ಮ ಮಾಡರ್ನ್ ಈ ಸ್ಪಿರಿಚುವಲ್ ಸೈನ್ಸ್ ಏನ್ ಹೇಳ್ತದೆ ಅಂದ್ರೆ, ಈ ಪ್ರಕೃತಿ ಪುರುಷ ಅನ್ನೋದು ಏನಿದೆಯೋ ಅದನ್ನ ನೋಡ್ತಾ ಹೋದ್ರೆ ಈ ಪ್ರಕೃತಿಯಲ್ಲಿ ಆಗುವಂಥದ್ದು ಈ ಅಂದ್ರೆ ಪಕ್ಷಿ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಇದೆಲ್ಲ ಮೀನು ಸಾಮ್ರಾಜ್ಯ, ಇದೆಲ್ಲ ಸಪರೇಟು. ಅಲ್ಲಿ ಹುಟ್ಟೋದು ಸಾವೋದು ಅಲ್ಲಿ ಆಗ್ತಾ ಇರ್ತದೆ. ಇಲ್ಲಿಂದ ಅಲ್ಲಿಗೆ ಹೋಗಲ್ಲ, ಅಲ್ಲಿಂದ ಇಲ್ಲಿಗೆ ಹೋಗಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಈ ಪುರುಷ ಸಾಮ್ರಾಜ್ಯದಲ್ಲಿ ಬರುವಂತ ಈ ವ್ಯಕ್ತಿಗಳು ಅಂದ್ರೆ ಈ ಸ್ತ್ರೀ ಪುರುಷರು ಯಾರಿದು ಜನ್ಮ ತಗೊಂತಾರೋ ಇಲ್ಲೆಲ್ಲೇ ಮತ್ತೆ ಇಲ್ಲೆಲ್ಲೇ ತಿರುಗ್ತಾ ಇರ್ತಾರೆ. ಸೊ ಇಲ್ಲಿ ಹುಟ್ಟೋದು, ಈಗ ಕಲೇಶ್ವರ್ ಹೇಳ್ತಾ ಇದ್ರಲ್ಲ, ಅಲ್ಲೇನಂದ್ರೆ ತುಂಬಾ ಕೆಟ್ಟದಾಗಿ ಮಾಡಿದ ಯಾರಾದ್ರೂ ಹಿಂದಿನ ಜನ್ಮಲ್ಲಿ ಅವನು ಪೂರ್ತಿ ಒಂಥರ ವಿಕಾರವಾಗಿ, ಅಂಧ ವಿಕಾರವಾಗಿ, ಅವನಿಗೆ ಯಾವುದೋ ಕುರುಡುತನನೋ ಇಲ್ಲಾಂದ್ರೆ ಅಂಧತ್ವನೋ ಏನ್ ಬರುತ್ತೋ ಗೊತ್ತಿಲ್ಲ. ಕೊನೆಯದಾಗಿ ಅವನು ಜೀವನ ಅಂತೂ ತುಂಬಾ ಅಸ್ತವ್ಯಸ್ತವಾಗಿರುತ್ತೆ. ಆದ್ರೂ ಅವನು ಸಂತೋಷವಾಗಿ ಅನುಭವಿಸ್ತಾ ಇರ್ತಾನೆ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೇಳಕ್ ಪ್ರಯತ್ನ ಮಾಡಿದ್ರೆ ಇದು ಯಾವುದು ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಮ್ಮ ಸೃಷ್ಟಿಕರ್ತ ವಿಷಯದಲ್ಲಿ ಅಂದ್ರೆ ಈಗ ಆಗ್ತಾರಂತ ಈ ಸೃಷ್ಟಿ ನೋಡ್ತಾ ಹೋದ್ರೆ ಏನಾಗತ್ತಂದ್ರೆ, ಖಂಡಿತ ಪ್ರತಿಯೊಂದು ಏನ್ ನಾವು ಇಲ್ಲಿ ಅನುಭವಿಸ್ತಾ ಇದೀವಿ ಇದೆಲ್ಲಾನು ಒಂಥರ ನಟನ ಮತ್ತೆ ಒಂದು ಪಾತ್ರೆ. ಈ ಪಾತ್ರದಲ್ಲಿ ಯಾರು ಏನೋ ನಮ್ಗೆ ನೋವು ಅನ್ಸ್ತದೆ ಅಂತ ಅನ್ಕೊಂತೀವಿ ಅಷ್ಟೇ. ಈ ಜನ್ಮದಲ್ಲಿ ಅವನು ಭಿಕ್ಷಾ ಅಂತ ಪಾತ್ರ ಕೊಟ್ಟಿರ್ತಾನೆ, ಭಿಕ್ಷಾಟನ ಮಾಡಿ ಅಂತ ಪಾತ್ರ ಕೊಟ್ಟಿರ್ತಾನೆ, ಅವನೇ ಕೊಟ್ಟಿರ್ತಾನೆ. ಯಾರು ನಮ್ಮ ಸೃಷ್ಟಿಕರ್ತ ಕೊಟ್ಟಿರ್ತಾನೆ, ಕಲ್ಸಿರ್ತಾನೆ, ಚೆನ್ನಾಗಿ ನಟನೆ ಮಾಡಿ ಬರಪ್ಪ ಅಂತ ಹೇಳ್ತಾರೆ ಅಷ್ಟೇ. ಯಾಕಂದ್ರೆ ಆತ್ಮಗೆ ಯಾವುದು ಟಚ್ ಆಗಲ್ಲ ಸರ್. ಈ ಭಿಕ್ಷಾಟನ ಏನು, ಕೋಟೀಶ್ವರ ಆದ್ರೆ ಯಾರು, ಅವನು ಒಂಥರ ಕಾರ್ಪೆಂಟರ್ ಆದ್ರೆ ಏನು, ಇಂಜಿನಿಯರ್ ಆದ್ರೆ ಏನು, ಆ ಆತ್ಮಕ್ಕೆ ಸಂಬಂಧ ಇಲ್ಲ. ಅದು ಏನಿದ್ರು ಏನಂದ್ರೆ ಒಂಥರ ಈ ಡೈರೆಕ್ಟರ್ ಅಂದ್ರೆ ನಮ್ಮ ಈ ಇಡೀ ಈ ಪ್ರಪಂಚನೇ ಒಂದು ಸಿನಿಮಾ ಅನ್ಕೊಂಡಿದ್ರೆ, ಇದೊಂದು ಮೂವಿ ಅನ್ಕೊಂಡಿದ್ರೆ, ಚಿತ್ರ ಅನ್ಕೊಂಡಿದ್ರೆ, ಈ ಚಿತ್ರದಲ್ಲಿ ವಿಚಿತ್ರಗಳು ಮಾಡ್ತಾ ಇರೋಂತ ಡೈರೆಕ್ಟರ್ ಇದಾರಲ್ಲ, ಅಲ್ಲಿ ಕೂತ್ಕೊಂಡು ಒಬ್ಬೊಬ್ಬನ ಹತ್ರ ಒಬ್ಬೊಬ್ಬನು ಮಾಡಿಸ್ತಾ ಇರ್ತಾನೆ ಅಷ್ಟೇ. ಈ ನಟನ ಹಾಕಿ ನೀವು ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಮೇಲೆ ಹೋದ್ಮೇಲೆ ಚೆನ್ನಾಗಿ ನಟನೆ ಮಾಡಿದ್ವಾ ಅಂತ ಹೇಳ್ತಾನೆ ಬಿಟ್ಟು, ನಿಮ್ಗೆ ಅಲ್ಲಿ ಆಯ್ತಾ, ಹಂಗಾಯ್ತಾ, ಹಿಂಗಾಯ್ತಾ ಅಂತ ಅಷ್ಟು ದೊಡ್ಡ ವಿಷಯ ಏನಿಲ್ಲ. ಆತ್ಮ ಪರವಾಗಿ ನೋಡಿದ್ರೆ ಇದೆಲ್ಲ ಕಡಿಮೆನೆ. ಆತ್ಮ ಪರವಾಗಿ ನೋಡಿದ್ರೆ, ಸೊ ಇಡೀ ಈ ಪ್ರಪಂಚ ವಿಶ್ವ ನಡೆಯೋ ರೀತಿ ನೋಡಿದ್ರೆ ಸೃಷ್ಟಿಕರ್ತ ವಿಷಯದಲ್ಲಿ ಯಾವುದೂ ದೊಡ್ಡ ವಿಷಯ ಅಲ್ಲ. ಎಲ್ಲ ಒಂಥರ ಇದು ನಮ್ಮ ಅದೇ ಹೇಳ್ತಾರಲ್ಲ ಮಾಯ ಅಂತ ನಾವು ಏನ್ ಅನ್ಕೊಂತೀವಿ, ಭ್ರಮ ಮಾಯ ಅಂತ ಅನ್ಕೊಂತೀವಲ್ಲ, ಆ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ನಮ್ಮ ಜೀವನ ಸುಂದರವಾಗಿರುತ್ತೆ, ಆನಂದವಾಗಿರುತ್ತೆ ಇರ್ಬೇಕಂದ್ರೆ. ಇಲ್ಲಿ ನಾವು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಬ್ರಹ್ಮದ ಲೀಲಾ ವಿನೋದ ಅಂತ ಹೇಳ್ತಾರೆ. ಹೌದು, ಬ್ರಹ್ಮದ ಲೀಲಾ ವಿನೋದ ಅಂತ ಹೇಳ್ತಾರೆ. ಇಲ್ಲೇನು ಅಂತಂದ್ರೆ, ನಾವು ವಿಜ್ಞಾನ ಅಂತ ಏನ್ ಹೇಳ್ತೀವಿ, ವಿಜ್ಞಾನಕ್ಕೆ ಮೀರಿದಂತಹ ಅನೇಕ ಸಮಸ್ಯೆಗಳು, ಅನೇಕ ವಿಷಯಗಳು ಗೂಢವಾಗಿ ಇನ್ನೂ ಕೂಡ ಗುಪ್ತವಾಗಿ ಇದ್ದಾವೆ. ಅವನ್ನ ಯಾರು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಇನ್ನು ಕೂಡ. ಆದ್ರೆ ಈ ಯಾರು ಮಹಾತ್ಮರು ಕೆಲವರು ಹಿಂದೆ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿ ಗ್ರಂಥಗಳ ಮೂಲಕ ಕೊಟ್ಟು ಹೋಗಿದ್ದಾರೆ, ಆಧ್ಯಾತ್ಮಿಕ ಗ್ರಂಥಗಳಲ್ಲಿ
ಇವೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತವೆ. ಉದಾಹರಣೆಗೆ ಅವರು ಕಲ್ಲೇಶ್ ಅವರು ಈ ಇದು ಯಾವುದು ನಿಜಗುಣ ಶಿವಯೋಗಿಗಳ ಕಾಲಜ್ಞಾನ ಮತ್ತೆ ಅವ್ರದ್ದು ಕೈವಲ್ಯ ಪದ್ಧತಿ ಅಂತ ಇದೆ. ಆ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥಗಳನ್ನ ಓದಿದ್ರೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಾವೇನೆ ಇನ್ನು ಗುರುಮುಖನ ಕಲಿತಾ ಇದೀವಿ, ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಏಕವಾಗಿ ಅವರೇ ಓದಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಅದನ್ನ ಅಧ್ಯಯನ ಮಾಡಿದ್ರೆ ನಮ್ಗೆ ಈ ಎಲ್ಲಾ ಸಂಗತಿಗಳು ನಮ್ಗೆ ಸಿಗುತ್ತೆ. ಎಸ್ ಸರ್, ರೈಟ್. ಶಾಂತಾ ಮೇಡಮ್ ಮಾತಾಡ್ತಾರೆ ನೋಡಿ ಬಾ. ಓಕೆ, ಥ್ಯಾಂಕ್ ಯು ಗುರುಜಿ. ಶಾಂತಮ್ಮ ಮಾತಾಡಿ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮಾ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ ಶಾಂತಮ್ಮ. ಇವಾಗ ಅನ್ಮ್ಯೂಟ್ ಕೊಟ್ಟಿಲ್ಲ ಇಷ್ಟೊತ್ತು. ನಮಸ್ತೆ ರಂಗನಾಥ್ ಸರ್, ನಮಸ್ತೆ ಎಲ್ಲರಿಗೂ ನಮಸ್ತೆ. ಹಲೋ ಕೇಳಿಸ್ತಿದ್ಯಾ ದೀಪಾ? ಕೇಳಿಸ್ತಿದ್ಯಪ್ಪ? ಕೇಳಿಸ್ತಿದೆ ಅಮ್ಮ, ಮಾತಾಡಿ. ಅದೇ ನನ್ಗೆ 33 ಸ್ಕೋರ್ ಬಂದಿದೆ, ಸರ್ ಹತ್ರ ಮಾತಾಡ್ಬೇಕು. 33 ಸ್ಕೋರ್ ಬಂದಿದೆ ಸರ್ ನನಗೆ. ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಒಂದು ಇದು ನನ್ಗೆ ಕಾನ್ಫಿಡೆಂಟು ಇದೆ. ನನಗೆ ಮಾಡ್ಕೊಂತೀನಿ ಅನ್ನೋ ಒಂದು ಕಾನ್ಫಿಡೆಂಟು ನನಗಿದೆ. ಮತ್ತೆ ನನ್ಗೆ ಇನ್ನೊಂದು ನಿಮ್ಗೆ ಕ್ವಶನ್ ಕೇಳ್ಬೇಕು ಅಂದ್ರೆ ಸರ್, ನನಗೆ ಉಪವಾಸ ಇರೋದಕ್ಕೆ ಆಗದೇ ಇಲ್ಲ ಸರ್ ಕರೆಕ್ಟ್ ಆಗಿ. ಆದ್ರೆ ಹಂಗಂತ ನಾನು ಹೆಚ್ಚೆಚ್ಗೆನೂ ತಿನ್ನಲ್ಲ. ಕರೆಕ್ಟ್ ಟೈಮ್ಗೆ ಬೆಳಗ್ಗೆ 9 ಗಂಟೆಗೆ ಹಸಿವಾಗೋದು, ಮತ್ತೆ ತಿನ್ಲೇಬೇಕು ಅನ್ಸುತ್ತೆ 1 ಗಂಟೆಗೆ ಸರಿಯಾಗಿ, ಮತ್ತೆ ಆತರ ಆ ಟೈಮೇ ಒಂದ್ ಅರ್ಧ ಗಂಟೆ ವೇರಿಯೇಷನ್ ಆಗಂಗಿಲ್ಲ, ಆತರ ಆಗುತ್ತೆ. ಮತ್ತೆ ಡೈಲಿ ಮೋಷನ್ ಕರೆಕ್ಟ್ ಆಗಿ ಏನಿಲ್ಲ ಅಂದ್ರೂ ಅದು ಕರೆಕ್ಟ್ ಆಗಿ ಆಗುತ್ತೆ. ಅದಕ್ಕೆ ಇದು ಉಪವಾಸ ಇರೋದಕ್ಕೆ ಆಗಲ್ಲ ನನ್ಗೆ, ಕೈ ಕಾಲೆಲ್ಲ ವೈಬ್ರೇಷನ್ ಬಂದ್ಬಿಡುತ್ತೆ ಸರ್. ಅದೇನಂದ್ರೆ ಅದು ಉಪವಾಸ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಈಗಾಗ್ಲೇ ರಕ್ತದಲ್ಲಿರುವಂತ ಗ್ಲೂಕೋಸ್ ಅನ್ನು ಖರ್ಚು ಮಾಡ್ಕೊಂತ ಹೋದ್ರೆ ಉಪವಾಸ ಮಾಡ್ಬೋದು. ಆದ್ರೆ ಗ್ಲೂಕೋಸ್ ಸರಿಯಾಗಿ ಹಿಡ್ಕೊಂಡಾಗಲ್ಲ. ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಸರಿಯಾಗಿ ಇಡ್ತಾ ಇಲ್ಲ ಅಂತಂದ್ರೆ ಅವಾಗ ಈ ತೊಂದರೆ ಬರೋದು. ಅಂದ್ರೆ ಸ್ವಲ್ಪ ಏನಾಗತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಗ್ಲೂಕೋಸ್ ಉತ್ಪನ್ನ ಆಗತ್ತೆ. ಎಲ್ಲಿ ಜೀರ್ಣಕೋಶದಲ್ಲಿ ಜೀರ್ಣ ಆಗಿದ ಮೇಲೆ ಈ ಸಣ್ಣ ಕರ್ಲಲ್ಲಿ ಅಲ್ಲಿ ಉತ್ಪನ್ನ ಆಗಿದ ತಕ್ಷಣ ಅದು ಸರಿಯಾದ ಪ್ರಮಾಣದಲ್ಲಿ ರಕ್ತದ ಒಳಗಡೆ ಹೋಗಿ ಸೇರ್ಕೊಂಡ್ರೆ ನಿಮ್ಗೆ ಈ ತರ ತೊಂದರೆ ಬರೋದಿಲ್ಲ. ಆ ಗ್ಲೂಕೋಸ್ ಸರಿಯಾದ ಪ್ರಮಾಣ ಇದ್ರೆ ನಿಮ್ಗೆ ಸಡನ್ ಆಗಿ ಹಸು ಆಗಲ್ಲ. ಯಾಕಂದ್ರೆ ಏನೇ ಇಲ್ಲ ಸಡನ್ ಆಗಿ ಆಗಲ್ಲ ಸರ್, ಆ ಟೈಮಿಂಗ್ ಕರೆಕ್ಟ್ ಆಗಿ ಟೈಮಿಂಗ್ ಸರಿಯಾಗಿ ಆಗಲ್ಲ, ಮಧ್ಯದಲ್ಲಿ ಏನು ಆಗಲ್ಲ. ಆಯ್ತು. ಅವಾಗ ಅಲ್ಲೇನಂದ್ರೆ ಆ ಶಕ್ತಿ ಬ್ಲಡ್ ಒಳಗಡೆ ಶಕ್ತಿ ಇದ್ರೆ, ಚೆನ್ನಾಗಿ ಶಕ್ತಿ ಇದ್ರೆ ನಿಮ್ಮ ದೇಹ ಉಪವಾಸ ಇರುವಾಗ ಅದನ್ನ ಉಪಯೋಗಿಸ್ಕೊಂತ ಇರ್ತದೆ. ಓಕೆ. ಆಮೇಲೆ ಸರ್ ನಾನು ಜಂಕ್ ಫುಡ್ ಆಗ್ಲಿ, ಒಂದು ಇದು ಅದು ಅವೆಲ್ಲ ನಾನು ರೋಡಲ್ಲಿ ಪಾನಿಪುರಿ ಆಗ್ಲಿ, ಜಂಕ್ ಫುಡ್ ಆಗ್ಲಿ, ಬೇಕರಿ ಐಟಮ್ ಆಗ್ಲಿ ಅವೆಲ್ಲ ತಿನ್ನಲ್ಲ ನಾನು. ಅದೆಲ್ಲ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ. ನಾನು ಆತರ ಎಲ್ಲ ನನ್ಗೆ ಇಷ್ಟನೇ ಆಗಲ್ಲ, ಕಂಟ್ರೋಲ್ ಅಲ್ಲ, ಇಷ್ಟನೇ ಆಗಲ್ಲ ಅದು ನನ್ಗೆ. ಆತರ ಇದೆ. ಅದೇ ಹಶು ಒಂದು ತಡ್ಕೊಳಕ್ ಆಗಲ್ಲ ನನ್ಗೆ. ಉಪವಾಸ ಇರ್ಬೇಕು ಅಂತ ಆಸೆ, ಆದ್ರೆ ತಡ್ಕೊಳಕ್ ಆಗಲ್ಲ. ಅದೇ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಅದೇ ಅಲ್ಲಿ ಏನಂದ್ರೆ ಗ್ಲೂಕೋಸ್ ಸ್ವಲ್ಪ ಕೊರತೆ ಆಗ್ತಾ ಇರ್ತದೆ, ಅವಾಗ ನಿಮ್ಗೆ ಹಸು ಹೆಚ್ಚಾಗ್ತಾ ಇರ್ತದೆ. ಹಸು ಆಗೋದು ಅಂದ್ರೆ ನಮ್ಮ ಜೀವಕೋಶಗಳಿಗೆ ಶಕ್ತಿ ಬೇಕು ಅಂತ ಅನಿಸಿದ್ರೆ ನಮ್ಗೆ ಹಸು ಆಗೋದು. ಜೀವಕೋಶಗಳಿಗೆ ಶಕ್ತಿ ಬೇಕು ಅಂತ ನಿಮ್ಗೆ ಯಾವಾಗ ಭಾವನೆ ಬರುತ್ತೋ, ಆ ಜೀವಕೋಶಗಳ ಶಕ್ತಿ ಬೇಕಂತ ಕೇಳುವಾಗ ನಿಮ್ಗೆ ಹಸು ಆಗತ್ತೆ. ಹೌದು, ಅದು ನಿಜವಾದ ಹಸು ಅದು. ಆದ್ರೆ ಈ ಮೈಂಡ್ ಕ್ರೇವಿಂಗ್ಸ್ ಇರ್ತದೆ ನೋಡಿ, ಈ ಸ್ವೀಟ್ ತಿಂದ್ರೆ ಏನೋ, ಆ ತಿಂದ್ರೆ ಹೆಂಗಾಗತ್ತೋ, ಈ ಸ್ವೀಟ್ ಹೆಂಗಿರ್ತದೆ, ಆ ಸ್ವೀಟ್ ಹೆಂಗಿರ್ತದೆ ಅಂತ ತಿಂತಾರೆ ನೋಡಿ, ಅದೆಲ್ಲ ಮೈಂಡ್ ಕ್ರೇವಿಂಗ್ಸ್. ಆದ್ರಿಂದ ಅದು ಕರೆಕ್ಟ್ ಅಲ್ಲ. ಅದು ಅದರಿಂದ ತೂಕ ಹೆಚ್ಚಾಗ್ತಾ ಹೋಗ್ತದೆ, ಕಷ್ಟ ಅದು. ಅದಕ್ಕೋಸ್ಕರ ನೀವು ಉಪವಾಸ ಮಾಡ್ಬೇಕಂತ ಅನ್ಕೊಂಡ್ರೆ ಒಂದ್ ಕೆಲಸ ಮಾಡಿ, ಸ್ವಲ್ಪ ಪೂರ್ತಿ ನೀರಿಂದ ಉಪವಾಸ ಮಾಡ್ಕೋಬಿಡಿ. ನೀವೇನ್ ಮಾಡ್ಬೇಕು, ನಿಮ್ಗೆ ಡಯಾಬಿಟಿಸ್ ಇಲ್ಲ ಅಂದ್ರೆ ನೀರಲ್ಲಿ ಜೀನ್ತುಪ್ಪ ಹಾಕೊಂಡು, ನಿಂಬೆನೆ ರಸ ಸ್ವಲ್ಪ, ಜೀನ್ತುಪ್ಪ ಮತ್ತೆ ನೀರು, ಈ 3 ಜೊತೆಗೆ ಉಪವಾಸ ಮಾಡ್ತಾ ಹೋಗಿ. ಇಲ್ಲ ಅದನ್ನು ಇಲ್ಲ, ಗ್ರೀನ್ ಜ್ಯೂಸ್ ಅಂತ ಉಪವಾಸ ಮಾಡಿ ಸ್ವಲ್ಪ ದಿವಸ ಕಾಲ. ಅದು ದೇಹಕ್ಕೆ ಅಭ್ಯಾಸ ಆಗ್ತಾ ಬರ್ತದೆ. ಅಂದ್ರೆ ಪೂರ್ತಿ ಉಪವಾಸ, ಈಗ ನೋಡಿ ಉಪವಾಸ ಅಂದ್ರೆ ವಿಧ ರೀತಿಯಲ್ಲಿ ಉಪವಾಸ ಮಾಡ್ಬೋದು. ಘನ ಪದಾರ್ಥ ತೆಗಿಬಿಟ್ರೆ ಒಂದು ಉಪವಾಸ, ಆ ಘನ ಪದಾರ್ಥ ಪ್ಲೇಸ್ ಅಲ್ಲಿ ಜ್ಯೂಸ್ಗಳು, ಹಣ್ಣು ಜ್ಯೂಸ್ಗಳು ಎಲ್ಲ ಹಾಕೊಂಡ್ರೆ ಅದೊಂದು ಉಪವಾಸ. ಹಣ್ಣುಗಳು ಜ್ಯೂಸ್ನು ತೆಗಿಬಿಟ್ಟು ನೀರು, ನಿಂಬೆನೆ ರಸ ಮತ್ತೆ ಜೀನ್ತುಪ್ಪ ಹಾಕೊಂಡು ಅದೊಂದು ಉಪವಾಸ.
Super. ಬರೀ ನೀರು ತಗೊಂಡ್ರೆ ಅದೊಂದು ಉಪವಾಸ. Super. ನೀರನ್ನು ಬಿಟ್ಬಿಟ್ಟು ಗಾಳಿ ಉಪವಾಸ ಮಾಡಿದ್ರೆ ಗಾಳಿ ಉಪವಾಸ ಮಾಡ್ಬೋದು. ಅರ್ಥ ಆಯ್ತಾ? ಅಂದ್ರೆ Thank you. ಶ್ವಾಸಾಹಾರ ತಗೊಂತೀನಿ ನಾನು. ಅಂದ್ರೆ ಈ ಮೂಗಿಂದ ಬರುವಂತ ಶ್ವಾಸ ಇದೆಲ್ಲ ಆ ಪ್ರಾಣಶಕ್ತಿ ತಗೊಂಡಿರ್ತೀನಿ ಅಷ್ಟೇ. Okay. ನೀರು ಇಲ್ಲ, ನೀರು ಇಲ್ಲ, ಹಣ್ಣುಗಳಿಲ್ಲ, ಯಾವುದೂ ಇಲ್ಲ. ಸರ್ ನಿನ್ನೆ ನಾನು ಕಾಲ್ ಮಾಡಿದೆ ನಿಮ್ಗೆ, ಮಾತಾಡ್ಬೇಕಿತ್ತು, ಮಾತಾಡ್ದೆ, ನೀವು ಕಾಲ್ ರಿಸೀವ್ ಮಾಡ್ಲಾ. ಒಂದ್ 7 ಗಂಟೆ ಹಂಗೆ. ಹೌದಾ? ಇಲ್ಲಮ್ಮ, ನಾನು 7 ಗಂಟೆ ಎಲ್ಲ ಬಿಜಿ, ನಮ್ದು ಕಾರ್ಯಕ್ರಮಗಳು ಇರ್ತದೆ ಹೆಚ್ಚಾಗಿ. ಬೈ ಚಾನ್ಸ್ ಏನಾದ್ರು ಮಾತಾಡ್ಬೇಕು ಅಂದ್ರೆ ಎಷ್ಟೊತ್ತು ಮಾಡ್ಬೇಕು ಸರ್? 6 ಗಂಟೆ ಲಾಸ್ಟ್ ಸಾಯಂಕಾಲ. ಸಂಜೆ 6 ಗಂಟೆ ಲಾಸ್ಟಾ? ಓಕೆ ಸರ್, ಓಕೆ ಸರ್ ಮಾಡಿ. ಈಗ ಒಂದ್ 11 ಗಂಟೆ ಹಂಗ್ ಮಾಡ್ಬೋದಾ ಸರ್? 11 ಗಂಟೆಗೆ ಮಾಡಿ ಬರೋದು. ಓಕೆ ಸರ್, ಓಕೆ. ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಓಕೆ, ಥ್ಯಾಂಕ್ ಯು ಶಾಂತಮ್ಮ. ಆಮೇಲೆ ಕಾಲ್ ಮಾಡಿ ಇಲ್ಲ ಗುರುಜಿಗೆ ಮೆಸೇಜ್ ಮಾಡಿ ರಿಪ್ಲೈ ಓಕೆ ಮಾಡ್ತಾರೆ. ಸರ್, ಓಕೆ ದೀಪಾ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಯೋಗಿತಾ ಮೇಡಮ್ ಮಾತಾಡಿ. ಗುರುಜಿ ಏನಿಲ್ಲ, ನನ್ಗೆ 21 ಬಂದಿದೆ. ನನ್ಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನನ್ಗೆ ಏನಾದ್ರು ಮುದ್ರೆ ಇದ್ರೆ ಹೇಳಿ. ನಾನು ಬೇರೆದೆಲ್ಲ ಮಾಡ್ತಾ ಇದ್ದೀನಿ. ಮುದ್ರೆನು ಕೊಟ್ರೆ ಅದು ಹೆಲ್ಪ್ ಆಗುತ್ತೇನೋ ಅಂತ ಅಷ್ಟೇ ನನ್ಗೆ. ಅದೇ, ಇದು ಲಿಂಗ ಮುದ್ರ ಒಂದು ಮಾಡ್ಬೇಕು. ಆಮೇಲೆ ಈ ಸೂರ್ಯ ಮುದ್ರ ಮಾಡ್ತಾ ಇರಿ. ಸೂರ್ಯ ಮುದ್ರ, ಅಗ್ನಿ ಮುದ್ರ, ಲಿಂಗ ಮುದ್ರ, ಸೂರ್ಯ ಮುದ್ರ, ಇನ್ನೊಂದು ಅಗ್ನಿ ಮುದ್ರ. ಅದೇ ಸೂರ್ಯ ಮುದ್ರ. ಈ ತರ ಇದು ಸೂರ್ಯ ಮುದ್ರ ಗೊತ್ತಾಯ್ತು. ಅಗ್ನಿ ಮುದ್ರ, ಅಗ್ನಿ ಮುದ್ರ, ಅದನ್ನೇ ಅಗ್ನಿ ಮುದ್ರ ಅಂತ ಕರೀತು. ಓಕೆ ಓಕೆ. ಈ 2 ಮಾಡ್ಕೋಬಹುದು. ಆದ್ರೆ ಲಿಂಗ ಮುದ್ರ ಒಂದು 10-15 ನಿಮಿಷಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬಿಡಿ, ಸಾಕು. ಸೂರ್ಯ ಮುದ್ರ ಬೇಕಂದ್ರೆ 20-30 ನಿಮಿಷ, 40 ನಿಮಿಷ ಮಾಡ್ಕೋಬಹುದು. ಇದು ಫ್ಯಾಟ್ ಬರ್ನ್ ಮಾಡ್ತಾ ಹೋಗ್ತದೆ. ಮಿಕ್ಕಿದೆಲ್ಲ ಸುಮಾರು ಹಲವಾರು ವಿಧಗಳು ಹೇಳಿದೀವಿ. ಅದ್ ನೀವು ಪಾಲನೆ ಮಾಡ್ತಾ ಹೋದ್ರೆ ಆದಷ್ಟು ನಿಮ್ಗೆ ಸಹಾಯ ಆಗೋದು ಈ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್, ಅದೇ ಮಧ್ಯಂತರ ಉಪವಾಸ. ಅದು ತುಂಬಾ ಸಹಾಯ ಮಾಡುತ್ತೆ. ನಾನು ಆಲ್ಮೋಸ್ಟ್ ಬೆಳಗ್ಗೆ ಲಿಕ್ವಿಡ್ ತಗೊಂತೀನಿ, ಮಧ್ಯಾಹ್ನ ಒಂದೇ ಊಟ ಮಾಡೋದು. ನೈಟ್ ಒಂದೊಂದ್ ದಿವಸ ಲಿಕ್ವಿಡ್ ತಗೊಂತೀನಿ, ಒಂದೊಂದ್ ದಿವಸ ಇಷ್ಟಪ್ಪ ಮುದ್ದೆ ತಗೊಂತೀನಿ ಅಷ್ಟೇ. ನಾನು ಅದು ಬಿಟ್ರೆ ಬೇರೆ ಏನು ತಗೊಳಲ್ಲ. ನನ್ಗೆ ಮೆಂಟಲ್ ಕ್ರೇವಿಂಗ್ಸ್ ತುಂಬಾ ಇದೆ ಗುರುಜಿ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿಲ್ಲ. ಅದು ಏನಂದ್ರೆ ಸ್ವಲ್ಪ ನಾವು ನಿಯಂತ್ರಣ, ನಮ್ಮ ಮೈಂಡ್ ಪವರ್ ಹೆಚ್ಚು ಮಾಡ್ಕೋಬೇಕು, ಅವಾಗ ನಿಯಂತ್ರಣ ಬರುತ್ತೆ. ಮೈಂಡ್ ಪವರ್ ಹೆಚ್ಚಾಗ್ಬೇಕು ಅಂದ್ರೆ ಅದಕ್ಕೂ ಧ್ಯಾನ ಬೇಕೇ ಬೇಕು. ನಿಗ್ರಹಣ ಶಕ್ತಿ ಅಂತ ಹೇಳ್ತೀವಲ್ಲ, ನಿಗ್ರಹಣ ಶಕ್ತಿ ಅಂದ್ರೆ ಒಂಥರ ಕಂಟ್ರೋಲಿಂಗ್ ಪವರ್ ಅಂತ ಹೇಳ್ತೀವಿ ನಾವು. ಕಂಟ್ರೋಲಿಂಗ್ ಪವರ್ ಎಲ್ಲಾ ಸೆನ್ಸಸ್ ಮೇಲೆ ಈ 5 ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದೆಯೋ ಅದ್ರ ಮೇಲೆ ನಿಗ್ರಹಣ ಶಕ್ತಿ, ಕಂಟ್ರೋಲಿಂಗ್ ಪವರ್ ಇರಬೇಕು. ಅಂದ್ರೆ ನಿಮ್ಮ ಒಳಗಡೆ ನಿಮ್ಮ ಆತ್ಮಶಕ್ತಿ, ನಿಮ್ಮ ಮನೋಶಕ್ತಿ ಹೆಚ್ಚಾಗಿರ್ಬೇಕು. ಅದಕ್ಕೂ ಧ್ಯಾನ ಬೇಕೇ ಬೇಕು. ಏನು ಮಾಡಕ್ಕಾಗಲ್ಲ. ಯಾರು ಹೇಳಿದ್ರು ನಿಮ್ಗೂ ಅದು ಒಂಥರ, ಈಗ ನಾನು ಹೇಳಿದ್ರು ಜ್ಞಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ತಿಳ್ಕೊಳ್ಳೋದು ಅಷ್ಟೇ. ಆದ್ರೆ ನಿಮ್ಮ ಒಳಗಡೆ ಆ ಅಂತರದಲ್ಲಿ ಶಕ್ತಿ ಇಲ್ಲ ಅಂದ್ರೆ ನೀವು ತಿಳ್ಕೊಂಡ್ರು ಅದು ಪಾಲಿಸಕ್ ಆಗಲ್ಲ. ಈಗ ತಿಳ್ಕೊಂತೀರಿ, ಆಮೇಲೆ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಬಿಟ್ಬಿಡ್ತೀರಿ ಅಷ್ಟೇ. ಆದ್ರೆ ನಿಮ್ಮ ಒಳಗಡೆ ಆ ಶಕ್ತಿ ಇದ್ರೆ ನೀವು ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯವಾಗುತ್ತೆ. ಆ ಶಕ್ತಿ ನೀವು ಹೆಚ್ಚು ಮಾಡ್ಕೋಬೇಕು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬರೀ ಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನ ಅಲ್ಲ. ಜ್ಞಾನ ಏನು, ಜ್ಞಾನ ತಿಳ್ಕೊಂತೀವಿ, ಬಿಟ್ಬಿಡ್ತೀವಿ. ಓಕೆ, ವೆರಿ ಗುರುಜಿ. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ ಗುರುಜಿ, ಎಲ್ಲಾರ್ದು ಪ್ರಶ್ನೋತ್ತರ ಆಯ್ತು ಅನ್ಸುತ್ತೆ. ಕಾರ್ಯಕ್ರಮ ಮುಗಿಸೋಣ. ಗುರುಜಿ ಏನಾದ್ರು ಮೆಸೇಜ್ ಕೊಡ್ತೀರಾ? ಇನ್ನೇನಿಲ್ಲಮ್ಮ, ಮೆಸೇಜ್ ಇಷ್ಟವರೆಗೂ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ಎಲ್ಲಾ ಮೆಸೇಜ್ಗಳು ಇದೆ, ಅದು ಪಾಲನೆ ಮಾಡಿದ್ರೆ ಸಾಕು. ಓಕೆ, ರೈಟ್. ನಾಗರಾಜ್ ಗುರುಜಿ ಏನಾದ್ರು ಮೆಸೇಜ್ ಕೊಡ್ತೀರಾ? ಏನಿಲ್ಲ. ಥ್ಯಾಂಕ್ ಯು ಗುರುಜಿ. ಓಕೆ, ಅದ್ಭುತವಾಗಿ 237ನೇ ದಿನದ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿ ಪ್ರಾಣಾಯಾಮದಿಂದ ಶುರು ಆಗಿ, ಮತ್ತೆ ನಮ್ಗೆ ಏಂಜಲ್ಸ್ ಬಗ್ಗೆ ಇವತ್ತು ಕಾರ್ಯಕ್ರಮ ವರ್ಕ್ಶಾಪ್ ಶುರು ಆಗಿದೆ. ಅದ್ರನ್ನ ಚೆನ್ನಾಗಿ ನಮ್ಗೆ ಉಮಾರಾಣಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಂಗನಾಥ್ ಗುರುಜಿ ಸಮಗ್ರ ಜೀವನ ಶೈಲಿಯಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಅಂಶಗಳನ್ನ ಹೇಳ್ಕೊಟ್ಟಿದ್ದಾರೆ. 12 ಹಂತದ ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಹೆಲ್ತ್ ಟಿಪ್ಸ್ ಅನ್ನ ಅದ್ಭುತವಾಗಿ ಇಷ್ಟೊಂದು ನಮ್ಗೆ ಜ್ಞಾನವನ್ನ ಹಂಚಿದಂತಹ 3 ಜನ ಮಾಸ್ಟರ್ಸ್ಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೇನೆ ಇಷ್ಟೊಂದು ಶಾಂತ ರೀತಿಯಿಂದ ಕುತ್ಕೊಂಡು ಎಲ್ಲರೂ ಕೇಳಿದಂತಹ ಎಲ್ಲ ನಮ್ಮ ಧ್ಯಾನ ಬಂಧುಗಳಿಗೆ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ.
ದೀಪಾ ಮೇಡಮ್, ಮತ್ತೆ ಕೃಷ್ಣ ಸರ್ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ, ಏನೋ ಕೇಳ್ಬೇಕಂತ. ಯಾರ್ ಮೇಡಮ್? ಕೃಷ್ಣ ಸರ್. ಅಲ್ಲ ಕ್ಲಾಸ್ ಮುಗೀತಲ್ಲ, ಏನ್ ಮಾಡೋದು ಗುರುಜಿ? ಮಾತಾಡಿ ಹ್ಯಾಂಡ್ ರೈಸ್ ಕಾಣಿಸ್ಲಿಲ್ವಲ್ಲ ನಂಗೆ. ಇಲ್ಲ ನಾನು ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಕೃಷ್ಣರಾವ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಕೈ ಮಾತ್ರ ಎತ್ತಿದ್ರೆ ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಗುರುಜಿ, ನನ್ನ ಅನಂತ ಶಿಷ್ಟಾಂಗ ನಮಸ್ಕಾರಗಳು ತಮಗೂ ಮತ್ತು ನಾಗರಾಜ್ ಗುರುಜಿ ಅವರಿಗೆ. ನಾನು ನೀವು ಪಾಯಿಂಟ್ ಗಳಲ್ಲಿ 9ನೇ ಪಾಯಿಂಟ್ ಬರ್ಕೊಳ್ಳಲ್ಲ, ಆಮೇಲೆ ನನ್ ಸ್ಕೋರ್ ಬರೀ 15 ಬಂದಿದೆ. ಹೆಂಗೆ ಗುರುಜಿ ಅದು ಏನ್ ಇಂಪ್ರೂವ್ಮೆಂಟ್ ಮಾಡಿ? ಆದ್ರೆ ನೀವು ನೇರವಾಗಿ ಭೇಟಿ ಆಗ್ಬೇಕಾದ್ರೆ 15 ಬಂದ್ರೆ ಒಳ್ಳೇದು ಗುರುಜಿ, ಒಳ್ಳೇದು ಗುರುಜಿ. ನೇರವಾಗಿ ನೀವು ಬನ್ನಿ, ಅಕ್ಟೋಬರ್ 20ಗೆ ಬನ್ನಿ ಮಾತಾಡೋಣ. ಹೋದ್ ತಿಂಗಳು ಬಂದಿದೆ, ಮತ್ತೆ ಈ ತಿಂಗಳು ಬರ್ತೀನಿ. ಬನ್ನಿ. ಯಾಕೆ 15 ಬಂದ್ರೆ ನೋಡ್ಬೇಕಲ್ಲ ಹಾಗಾದ್ರೆ. ಹೌದು ಗುರುಜಿ, ಎಲ್ಲಾ ಸ್ಟೆಪ್ ಅಲ್ಲಿ ಕಡಿಮೆ ಇದೆ ಹಾಗಾದ್ರೆ ನೋಡಿ. ಆಯ್ತು, ಈ ಏಳು ಅಭ್ಯಾಸಗಳು ಬರುತ್ತಲ್ಲ, ಎಲ್ಲ ಅಭ್ಯಾಸಗಳು ತಗೊಳ್ಳಿ, ಚೆನ್ನಾಗಿ ಪಾಲನೆ ಮಾಡಿ. ಇಂಪ್ರೂವ್ಮೆಂಟ್ ಏನ್ ಮಾಡ್ಬೇಕು ಗುರುಜಿ? 7 ಅಭ್ಯಾಸ ಬರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. 7 ಅಭ್ಯಾಸಗಳು ಅವೆಲ್ಲ ಚೆನ್ನಾಗಿ ತಿಳ್ಕೊಂಡು ಪಾಲನೆ ಮಾಡಿ. ಅದು ಈ ತಿಂಗಳಿಲ್ಲ, ನೆಕ್ಸ್ಟ್ ತಿಂಗಳು ಫಸ್ಟ್ ವಾರದಲ್ಲಿ ಮುಗಿಸ್ಬಿಡ್ತೀನಿ 7 ಅಭ್ಯಾಸಗಳು. ಅವು ಅಭ್ಯಾಸ ಮಾಡ್ಕೊಂತ ಹೋಗಿ ಯಾವುದೇ ರೋಗ ಇದ್ರೂ ಹೋಗ್ಬಿಡ್ತದೆ. ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಸ್ಕೋರ್ ಅನ್ನೋದು ಇನ್ಕ್ರೀಸ್ ಆಗ್ಬಿಡ್ತದೆ, ತನ್ನಂತದೇ ಇಂಪ್ರೂವ್ ಆಗುತ್ತೆ. ಒಳ್ಳೇದು ಗುರುಜಿ, ಒಳ್ಳೇದು ಗುರುಜಿ. ಎಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ರೈಟ್. ಓಕೆ ಗುರುಜಿ, ಎಲ್ಲರದ್ದು ಮುಗೀತು. ನಾನೊಂದು ಹೇಳಿಕ್ ಇಷ್ಟ ಪಡ್ತೀನಿ. ನಂದು 48 ಔಟ್ ಆಫ್ 48ಗೆ 45 ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಎಮೋಷನಲ್ ಹೋಗಿದೆ, ಮತ್ತೆ ಸ್ವಲ್ಪ ವೇಟ್ ಲಾಸ್ ಅಲ್ಲಿ ಅದೊಂದು ಮಾಡ್ಕೋಬೇಕು. ಅದು 2 ಇದೆ ಗುರುಜಿ, ಅಷ್ಟೇನೆ. ಉಳಿದಿರೋದೆಲ್ಲ 4 ಕೊಟ್ಟಿದ್ದೀನಿ ನಾನು. 12 ಸ್ಟೆಪ್ಸ್ ಗೆ 4 ಕೊಟ್ಟಿದ್ದೀನಿ. 2ರಲ್ಲಿ ಮಾತ್ರ ಕಡಿಮೆ ಇದೆ ಗುರುಜಿ. 3 ಮಾರ್ಕ್ಸ್ ನಂದಲ್ಲಿ ಕಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.